ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಶ್ಚಾರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮರುನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರದಾನ್. ಶಾಸ್ತ್ರೇಷು ಪಾರದೃಶ್ವಾನ್ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗನ್ಮಂಗಲ ಸರ್ವ ಜಗತ್ತಿಗೆ ಆನಂದವನ್ನು ಕೊಡುವಂತಹ ಶ್ರೀರಾಮಚಂದ್ರನೆಂಬ ಸೂರ್ಯ ಅಯೋಧ್ಯೆಯಿಂದ ಅಸ್ತನಾಗುತ್ತಿರಲು ಅಯೋಧ್ಯೆಯಿಂದ ದೂರ ದೂರ ಹೋಗ್ತಾ ಇದ್ದಾನೆ. ದಶರಥ ಆದಷ್ಟು ಹತ್ತಿರ ಹೋಗಿ ನೋಡುವ ಪ್ರಯಾಸ ಮಾಡ್ತಾ ಇದ್ದಾನೆ. ಸ್ವಲ್ಪ ದೂರದವರೆಗೆ ಹೋದ ರಾಮ ಕಾಣದಂತೆ ಆಗಿದ್ದಾನೆ. ಆಗ ದಶರಥ ಎಲ್ಲಿ ನಿಂತಿದ್ದನೋ ಅಲ್ಲೇ ಕುಸಿದು ಬಿದ್ದಿದ್ದಾನೆ. ಆವಾಗ ದಶರಥನನ್ನ ದಕ್ಷಿಣ ಬಾಹುವಿನಿಂದ ಬಲಗೈಗೆ ಕೌಸಲ್ಯ ಬಂದು ಹಿಡಿತಾ ಇದ್ದಾಳೆ. ಎಡಭಾಗದಿಂದ ಕೈ ಹಿಡಿದು ಸಾವಕಾಶವಾಗಿ ಎದ್ದು ನಿಂತ ದಶರಥ ಅತ್ತ ಇತ್ತ ನೋಡಿದ. ಕೌಸಲ್ಯ ಕೈಕೇಯನ್ನು ನೋಡಿ ಕೈಕೇಯಿಯನ್ನು ನೋಡಿದ ಕೂಡಲೇ ಚಂಡಾಲಿ ತ್ವಂ ನಾಮಾಂ ಸ್ಪೃಶ, ಚಂಡಾಲಿ ನೀನು ನನ್ನನ್ನು ನೋಡಬೇಡ, ನನ್ನ ಮುಟ್ಟಬೇಡ ಅಂತ ಹೇಳಿ ಬೈತಾ ಇದ್ದಾನೆ. ನತೇನ ದತ್ತ ಮುದಕಂ ಪ್ರೇತಸ್ಯಾಪಿ ಪ್ರಿಯಂ ಮಮ. ಅಕಸ್ಮಾತ್ತಾಗಿ ನಿನ್ನ ಮಾತನ್ನು ಕೇಳಿ ಏನಾದರೂ ಭರತ ರಾಜ್ಯವನ್ನ ಆಳಿದ ಅಂತಾದರೆ ನಾನು ಸತ್ತ ಮೇಲೆ ಅವನು ಕೊಟ್ಟ ನೀರನ್ನೂ ಸಹ ನಾನು ಮುಟ್ಟುವುದಿಲ್ಲ ಅಂತ ಹೇಳಿ ದಶರಥ ಮಾತನಾಡ್ತಾ ಇದ್ದಾನೆ. ಬಹಳ ಬೈತಾ ಇದ್ದಾನೆ. ಕೊನೆಗೆ ಹೇಳಿದ, ನನಗೆ ಆ ಕೌಸಲ್ಯ ಮನೆಗೆ ಕರೆದುಕೊಂಡು ಹೋಗು, ರಾಮ ಆಟ ಮಾಡಿರುವಂತಹ ಆ ಸ್ಥಳವನ್ನು ನೋಡಿ ಆದರೂ ಸಂತೋಷ ಪಡುತ್ತೇನೆ ಅಂತ ಹೇಳಿ ಕೌಸಲ್ಯನ್ನು ಹಿಡಿದುಕೊಂಡು ತನ್ನ ಕೌಸಲ್ಯ ಮನೆಗೆ ಬಂದಿದ್ದಾನೆ. ಆಗ ಇತ್ತ ಆ ರಾಮನನ್ನ ಊರ ಜನರೆಲ್ಲರೂ ಕೂಡ ಬೆನ್ನತ್ತಿ ಹೋಗ್ತಾ ಇದ್ದಾರೆ, ಬಿಡ್ತಾನೆ ಇಲ್ಲ. ಮಕ್ಕಳನ್ನ ಹೆಗಲಿನಲ್ಲಿ ಹೊತ್ತಿಕೊಂಡು ಆ ರಥದ ರಭಸಕ್ಕೆ ಪ್ರಯತ್ನ ಪಟ್ಟು ಧಾವಿಸ್ತಾ ಇದ್ದಾರೆ. ಕೊನೆಗೆ ಒಂದಿಷ್ಟು ಜನ ಆ ಬಾಣಂತಿ ಸ್ತ್ರೀಯರೆಲ್ಲರೂ ಕೂಡ ಇನ್ನು ನಮಗೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಕೆಲವರು ಮರಳಿದ್ದಾರೆ. ಆದರೂ ಮತ್ತಿಷ್ಟು ಜನ ಹಿಂದೆ ಹೋಗ್ತಾನೆ ಇದ್ದಾರೆ. ಬ್ರಾಹ್ಮಣರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬ್ರಾಹ್ಮಣರು ಅಂದ್ಕೊಂಡ್ರಂತೆ ಆ ಕುದುರೆಗೆ, ರಥದ ಕುದುರೆಗೆ ಕೇಳ್ತಾ ಇದ್ದಾರೆ, ನೋಡಪ್ಪ ಭಾರಿ ಒಳ್ಳೆಯ ಗುಣದ ಕುದುರೆ ಅದು, ನಿನಗೆ ಒಂದಿಷ್ಟಾದ್ರೂ ದಯಬೇಡವೇ? ನಾವು ಹಿಂಬಾಲಿಸ್ತಾ ಇದ್ದೀವಿ, ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅಂತ ಹೋದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಕುದುರೆಗೆ ಅಂತ ಇರುವುದು ರಾಮನಿಗೆ ಕೇಳಿಸ್ತು. ರಾಮ ಆ ಮಾತನ್ನು ಕೇಳಿದ ಕೂಡಲೇ ರಥ ಬಿಟ್ಟು ಇಳಿದಿದ್ದಾನಂತ. ಇಳಿದು ನನಗಾಗಿ ಬ್ರಾಹ್ಮಣರು ದುಃಖ ಪಡುವಂತೆ ಆಗ್ತಾ ಇದೆ, ಕಷ್ಟಪಡುವಂತೆ ಆಗ್ತಾ ಇದೆ, ಹಾಗಾದರೆ ನಾನು ನಡೆಗಾಲಿನಿಂದಲೇ ವನಕ್ಕೆ ಹೋಗುವೆ ಅಂತ ಹೇಳಿ ರಥ ಹಿಡಿದು ರಾಮ ನಡೀತಾ ಹೋಗ್ತಾ ಇದ್ದಾನೆ. ಅದನ್ನ ನೋಡಿ ಬ್ರಾಹ್ಮಣರಿಗೆ ಭಾರಿ ಆನಂದ ಆಯಿತು. ಇದು ನಿಜವಾದ ರಾಜನಲ್ಲಿ ಇರುವಂತಹ ಗುಣ.
ಪ್ರಜೆಗಳು ದುಃಖ ಪಡ್ತಾರೆ, ಕಷ್ಟ ಆಗತ್ತೆ ಪ್ರಜೆಗಳಿಗೆ ಅಂತಂದರೆ ಅದಕ್ಕೆ ಅನುಕೂಲವಾಗಿ ಇರುವವನೇ ನಿಜವಾದ ರಾಜ. ಅದನ್ನು ಕಂಡ ವಿಪ್ರರೆಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ. ಆದರೂ ರಾಮ ಹೇಳ್ತಾನೆ ಇದ್ದಾನೆ, ದಯಮಾಡಿ ಹೋಗಿ ನೀವು ಅಯೋಧ್ಯೆಯಲ್ಲಿ ಸುಖವಾಗಿ ಇರಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ತಮಸಾ ನದಿವರೆಗೂ ಬಂದಿದ್ದಾರೆ, ಸಾಯಂಕಾಲ ಆಗಿದೆ. ಅಲ್ಲಿಯೇ ಎಲ್ಲ ತಮ್ಮ ಆನ್ಯಕೆಗಳನ್ನೆಲ್ಲ ಮಾಡಿಕೊಂಡು ರಾತ್ರಿ ಕಾಲ ನೋತ್ಕಂಠ ಕುರುತಾದೇವಿ ರಾಮ ಕೌ ಸೌಮಿತ್ರಿ ಅಬ್ರವೀತ್, ಅಲ್ಲಿಂದ ವನದ ವಾಸ ಶುರುವಾಯಿತು. ಲಕ್ಷ್ಮಣನಿಗೆ ಹೇಳ್ತಾನಂತೆ, ನಿನಗೆ ಇಲ್ಲಿ ಚೆನ್ನಾಗಿ ರುಚಿಕರವಾಗಿರುವಂತಹ ಅಡಿಗೆ ಸಿಗುವುದಿಲ್ಲ, ವನದಲ್ಲಿ ಏನು ಸಿಗುತ್ತೋ ಅದನ್ನೇ ನೀನು ಭಕ್ಷಣೆ ಮಾಡಿಕೊಂಡು ಇರಬೇಕು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ್ದಾನೆ. ಅವಶ್ಯ ಆಗಲಿ ಅಂತ ಹೇಳಿ ಲಕ್ಷ್ಮಣ ಅನುಮೋದಿಸಿದ. ರಾತ್ರಿಯ ಭೋಜನವಾಗಿದೆ, ಎಲ್ಲರೂ ಕೂಡ ದಣಿದಿದ್ದರು. ಹಾಗಾಗಿ ಬೇಗನೆ ನಿದ್ದೆ ಹತ್ತಿದೆ. ಗಾಢವಾಗಿರುವಂತಹ ನಿದ್ದೆಯಲ್ಲಿ ಅಯೋಧ್ಯೆ ಜನರೆಲ್ಲ ವನದಲ್ಲಿ ಮಲಗಿದಾಗ ತಡರಾತ್ರಿಯಲ್ಲಿ ರಾಮ ಲಕ್ಷ್ಮಣನಿಗೆ ಎಬ್ಬಿಸಿದನಂತೆ. ಲಕ್ಷ್ಮಣ ಎದ್ದೇಳು, ಈಗಲೇ ತಡರಾತ್ರಿಯಲ್ಲೇ ನಾವು ಇಲ್ಲಿಂದ ಹೊರಟು ಬಿಡೋಣ. ಯಾಕೆ? ನಮ್ಮ ಅಗಲಿಕೆಯನ್ನ ಈ ಪ್ರಜೆಗಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿಯೇ ಅಯೋಧ್ಯೆಯನ್ನು ಬಿಟ್ಟು ಇಷ್ಟು ದೂರದವರೆಗೆ ಬಂದಿದ್ದಾರೆ. ನಾವು ಇವತ್ತೋ ನಾಳೆನೋ ಒಂದು ದಿನ ಈ ಪ್ರಜೆಗಳಿಗೆ ಕಳುಹಿಸಲೇಬೇಕು. ಹಾಗಾಗಿ ನಾವು ಏನ್ ಮಾಡೋಣ, ರಾತ್ರಿಯಲ್ಲೇ ಹೊರಟು ಬಿಡೋಣ. ಇವರಿಗೆ ಗೊತ್ತಾಗದೆ ಇದ್ದಂತೆ ಹೊರಟರೆ ಅಷ್ಟು ದುಃಖ ಆಗುವುದಿಲ್ಲ. ದುಃಖ ಆಗುವುದೇ, ಆದರೆ ಅಷ್ಟೊಂದು ದುಃಖ ಆಗುವುದಿಲ್ಲ. ಹೊರಡೋಣ, ಸುಮಂತ್ರನನ್ನ ಎಬ್ಬಿಸು ಅಂತ ಹೇಳಿ ಸುಮಂತ್ರ ಬಂದು ಎದುರು ನಿಂತಾಗ ರಾಮ ಹೇಳ್ತಾನೆ, ಅಯೋಧ್ಯೆಯತ್ತ ರಥವನ್ನ ನಡೆಸುವಂತ. ಸುಮಂತ್ರನಿಗೆ ಸಂತೋಷ ಆಗೋಯ್ತು. ಅಯೋಧ್ಯೆ ಕಡೆಗೆ ಹೋಗೋಣ ಅಂತ ಇದ್ದಾನಲ್ಲ ಅಂತ ಹೇಳಿ ಸುಮಂತ್ರನಿಗೆ ಸಂತೋಷ ಆಯಿತು. ಆದರೆ ಸ್ವಲ್ಪ ದೂರ ಹೋದ ಕೂಡಲೇ ಅಲ್ಲಿಂದ ಮತ್ತೆ ಕಾಡಿನ ಹತ್ತಿರ ನೀನು ಆ ರಥವನ್ನು ಬದಲಿಸು ಅಂತ ಹೇಳಿದಾನೆ. ಯಾಕೆ ಹಂಗೆ ಮಾಡಿದ ರಾಮ? ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಜನ ನೋಡ್ತಾರೆ, ರಾಮ ಕಾಣಿಸ್ತಾ ಇಲ್ಲ, ರಾಮ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ. ಹುಡುಕಿದಾಗ ಕೊನೆಗೆ ಅವರಿಗೆ ಸಿಗುವ ಚಿಹ್ನೆ ಯಾವುದು? ರಥದ ಗುರುತು, ಚಕ್ರದ ಗುರುತು. ಆ ಚಕ್ರಗಳು ಅಯೋಧ್ಯೆಯತ್ತ ಹೋಗಿರೋದನ್ನು ನೋಡಿ ಸಂತುಷ್ಟರಾಗಿ, ಅಯ್ಯೋ ನಮ್ಮ ರಾಮ ನನ್ನ ಮನೆಗೆ ನಮ್ಮ ಊರಿಗೆ ಮರಳಿ ಧಾವಿಸಿದ್ದಾನೆ ಅಂತೇಳಿ ಸಂತೋಷದಿಂದ ಅವರು ಅಯೋಧ್ಯೆಗೆ ಹೊರಟು ಬಿಡ್ತಾರೆ. ಹಾಗಾಗಿ ಅವರಿಗೆ ದುಃಖ ಆಗುವುದಿಲ್ಲ ಅಂತ ಅನಿಸೋವಂತೆ ರಾಮ ಆ ಅಯೋಧ್ಯೆ ಅಂತ ರಥವನ್ನು ಓಡಿಸಿದಂತೆ ಮಾಡಿ ಅಲ್ಲಿಂದ ಮತ್ತೆ ಕಾಡಿಗೆ ಹೋಗುವಂತೆ ಮಾಡಿದ್ದಾನೆ. ಹಾಗೆಯೇ ಜನ ತಿಳಿದುಕೊಂಡ್ರು, ರಾಮ ಹೋಗಿದ್ದಾನೆ ಅಂತ ತಿಳಿದುಕೊಂಡು ಅಯೋಧ್ಯೆಗೆ ಮರಳಿ ಹೋಗಿದ್ದಾರೆ. ಇತ್ತ ರಾಮ ತಾನು ವೇದ ಸ್ಮೃತಿ, ಗೋಮತಿ ಇತ್ಯಾದಿ ನದಿಗಳನ್ನೆಲ್ಲ ದಾಟಿ ಗಂಗಾ ತೀರದ ಹತ್ತಿರ ಬಂದಿದ್ದಾನೆ. ಆ ಗಂಗಾ ತೀರದ ಹತ್ತಿರ ಬಂದಾಗ ಅಲ್ಲಿ ಆ ಗುಹ ತಾನು ಅತ್ಯಂತ ಭಕ್ತಿಯಿಂದ ಆ ರಾಮನನ್ನ ಬರಮಾಡಿಕೊಂಡಿದ್ದಾನೆ. ಗುಹ ಎಲ್ಲ ರೀತಿಯಾಗಿರುವಂತಹ ಉಪಚಾರಗಳನ್ನೆಲ್ಲ ರಾಮನಿಗೆ ಮಾಡಿದ. ಅಲ್ಲಿಯೂ ಕೂಡ ಸಾಯಂಕಾಲದಲ್ಲಿ ರಾಮನಿಗೆ ಎಲ್ಲ ರೀತಿಯಾದ ಉಪಚಾರಗಳನ್ನು ಮಾಡಿ ವಿಶ್ರಾಂತಿಗೆ ಕಳುಹಿಸಿದ್ದಾನೆ. ಅಲ್ಲಿ ದೂರದಲ್ಲಿ ಗುಹ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಆ ರಾಮನ ಗುಣಗಾನವನ್ನು ಮಾಡ್ತಾ ಇಡೀ ರಾತ್ರಿಯನ್ನ ಕಳೆದಿದ್ದಾರೆ. ಬೆಳಗ್ಗೆ ಆದ ಕೂಡಲೇ ರಾಮ ಗುಹನಿಗೆ ಆದೇಶ ಮಾಡಿದ, ನಾವು ಈ ಗಂಗಾ ನದಿಯನ್ನು ದಾಟಬೇಕಾಗಿದೆ, ಹಾಗಾಗಿ ಉತ್ತಮವಾದ ನಾವಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಮಾಡುತ್ತೇನೆ ಅಂತ ಹೇಳಿ ಗುಹ ತಾನು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾನೆ. ಇತ್ತ ರಾಮ ಸುಮಂತ್ರನಿಗೆ ಕರೆದ. ಸುಮಂತ್ರನಿಗೆ ಬಹಳ ಅದೊಂದು ಮನಸ್ಸಿನಲ್ಲಿ ಹೆದರಿಕೆ, ಇಂದಿಲ್ಲ ನಾಳೆ ರಾಮ ನನ್ನನ್ನ ಕಳುಹಿಸುತ್ತಾನೆ, ನನ್ನನ್ನು ಯಾವತ್ತು ಏಕಾಂತದಲ್ಲಿ ಕರೆದು ಮಾತನಾಡ್ತಾನೋ ಅವತ್ತು ನಾನು ಅಲ್ಲಿಂದ ಹೊರಡುವಂತಹ ಪ್ರಸಂಗ ಬರುತ್ತೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಅಂತಹ ಕ್ಷಣ ಬರಬಾರದು ಅಂತ ಹೇಳಿ ಇವನು ಚಿಂತನೆ ಮಾಡ್ತಾ ಇದ್ದ. ಆದರೆ ರಾಮ ಕರೆದಿದ್ದಾನೆ, ಕರೆದು ಹೇಳ್ತಾನೆ, ಸಾಕು, ಇಲ್ಲಿಯವರೆಗೆ ನೀನು ದಶರಥನ ಆಜ್ಞೆಯಂತೆ ನಮ್ಮನ್ನ ಕಳುಹಿಸುವುದಕ್ಕಾಗಿ ಬಂದಿದ್ದೀಯಾ, ಇಲ್ಲಿಂದ ನೀನು ಮರಳಿ ಹೊರಡು ಅಂತ ಹೇಳ್ತಾ ಒಂದಿಷ್ಟು ಉಪದೇಶಗಳನ್ನು ಮಾಡ್ತಾನೆ. ಅಲ್ಲಿ ಹೋಗಿ ಅಯೋಧ್ಯೆಗೆ ಹೋದ ಮೇಲೆ ಕೈಕೈರ್ನಾವಮನ್ಯಧ್ವಂ ತನುತ್ವಂ ಭರತಂ ನೃಪಂ, ಕೈಕೈಯನ್ನ ಅವಮಾನಿಸಬೇಡ, ಭರತನನ್ನ ರಾಜನನ್ನಾಗಿ ಮಾಡಿಸು, ತಂದೆಯ ಸೇವೆಯನ್ನ ಮಾಡು ಅಂತ ಹೇಳಿ ಉಪದೇಶವನ್ನು ಮಾಡ್ತಾನೆ. ಎಂತಹ ರಾಮ ತಿಳಿಸ್ಕೊಡ್ತಾನೆ ನಮಗೆ. ಮೊಟ್ಟ ಮೊದಲು ಬಂದ ಮಾತು ಏನಂತಂದ್ರೆ ಕೈಕೇಯಿಯನ್ನು ಅವಮಾನಿಸಬಾರದು.
ಅವಳಿಂದಲೇ ಇಷ್ಟೆಲ್ಲ ಆಗಿರೋದು. ನಾವು ಮನೆಯಲ್ಲಿ ಏನಾದರೂ ನಮಗೆ ಅಹಿತಕರವಾದ ಏನಾದರೂ ಕೆಲಸಗಳನ್ನು ಮಾಡಿದರೆ ಅದು 5-10 ವರ್ಷಗಳಾಗುವವರೆಗೂ ಕೂಡ ಅದನ್ನು ಚುಚ್ಚಿ 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 ಅಂದು 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 ಆ ಮನುಷ್ಯನ ಮನಸ್ಸಿಗೆ ಅಷ್ಟು ದುಃಖವನ್ನು ಕೊಡ್ತೀವಿ. ರಾಮ ಅಂತಾನೆ ಅವಳು ಮಾಡಿರ್ಬೋದು ತಪ್ಪು, ಆದರೆ ನೀನು ಮಾತ್ರ, ನೀವಾಗಲಿ ರಾಜ್ಯದಲ್ಲಿ ಯಾರೂ ಕೂಡ ಆ ಕೈಕೆಯನ್ನ ಅವಮಾನಿಸಬಾರದು. ಅಂದ್ರೆ ಅಷ್ಟು ನಾವು ಕ್ಷಮಾಗುಣವುಳ್ಳವರಾಗಿರ್ಬೇಕು ಅನ್ನೋದನ್ನ ರಾಮ ತಿಳಿಸಿಕೊಡ್ತಾ ಇದ್ದಾನೆ. ರಾಜ ಕೃತಾರ್ಥ ಕೈಕೇಯ ರಾಮಂ ನಾನು ಸ್ಮರೇನಿತಿ, ಹೀಗೆಲ್ಲ ರಾಮ ಹೇಳ್ತಾ ಇದ್ದಾರೆ. ಲಕ್ಷ್ಮಣನಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಯಾಕೆ ನೀನು ಅಂದುಕೊಂಡಂತೆ ದಶರಥ ಏನು ಒದ್ದಾಡೋದಿಲ್ಲ, ಕೈಗೆ ಯಾವುದೇ ದುಃಖ ಇಲ್ಲ. ಯಾರಿಗೆ ಮರುಗು ಇರುತ್ತೋ ಅವರ ಬಗ್ಗೆ ನೀನು ಹೀಗೆ ಹೇಳು. ಏನೋ ತಿಳಿಯದೆ ತಪ್ಪು ಮಾಡಿರ್ತಾರೆ, ಅವರಿಗೆ ಚುಚ್ಚಿ ಮಾತನಾಡಬಾರದು, ಅವರಿಗೆ ಅವಮಾನಿಸಬಾರದು, ಅವರಿಗೆ ದುಃಖ ಕೊಡಬಾರದು ಅನ್ನೋದು ನಿಜವಾದ ಸಂಗತಿ. ಆದರೆ ಕೈಗೆ ಆ ರೀತಿಯಾದ ಯಾವುದೇ ಭಾವನೆ ಇಲ್ಲ. ಅಂಥವಳನ್ನು ಕುರಿತು ನೀನು ಈ ರೀತಿಯಾಗಿ ಉಪದೇಶ ಮಾಡೋದು ಸರಿಯಲ್ಲ. ಕೈಕೈ ಮತ್ತು ದಶರಥ ಆರಾಮಾಗಿ ಅಯೋಧ್ಯೆಯಲ್ಲಿ ತಾವು ವಾಸ ಮಾಡ್ತಾರೆ, ನೀನು ಸರಿಯಾಗಿ ತಿಳಿದುಕೊಂಡಿಲ್ಲ ರಾಮ, ನಿನ್ನ ಮೂರ್ಖತನ ಅಂತ ಹೇಳಿ ರಾಮನಿಗೆ ಬೈದಂತೆ ಲಕ್ಷ್ಮಣ ತಾನು ಮಾತನಾಡಿದರೆ ರಾಮ ಹೇಳ್ತಾನೆ, ಶುತ್ವಾ ಕ್ರೋಧೋಕ್ತಮಸ್ಸೇದಂ ಪಿತಾ ಜಹ್ಯಾದ ಸೂನಿತಿ. ಸುಮಂತ್ರ, ನೀನು ಇದನ್ನೆಲ್ಲ ಕೇಳಿಸಿಕೊಂಡಿಯಲ್ಲ, ಲಕ್ಷ್ಮಣನ ಮಾತು ಕೇಳಿಸಿಕೊಂಡಿಯಲ್ಲ, ಅಪ್ಪಿ ತಪ್ಪಿಯೂ ಕೂಡ ಈ ಮಾತು ದಶರಥನ ಮುಂದೆ ಆಡಬೇಡ. ಲಕ್ಷ್ಮಣ ಹೀಗೆ ಅಂತ ಇದ್ದ ಅಂತ ಹೇಳಿ ಹೇಳಬೇಡ. ಅಕಸ್ಮಾತ್ ಏನಾದ್ರೂ ಈ ಮಾತು ದಶರಥ ಕೇಳಿಸಿಕೊಂಡ ಅಂತಂದ್ರೆ ಅವನು ಸತ್ತೇ ಹೋಗ್ತಾನೆ. ಹಾಗಾಗಿ ದಯಮಾಡಿ ಸುಮಂತ್ರ ನೀನು ಈ ಮಾತನ್ನ ಮಾತ್ರ, ಲಕ್ಷ್ಮಣನ ಮಾತನ್ನ ಮಾತ್ರ ಹೇಳಬೇಡ ಅಂತ ಹೇಳಿ ಎಲ್ಲ ಹೇಳಿ ಸುಮಂತ್ರನು ಕೂಡ ತ್ವದ್ವಿಹೀನ ರಥದುರಂ ಕಥಂ ನೇಷ್ಯಾಮಿ ತೇ ಪುರಂ, ಆ ರಥಕ್ಕೆ ಶೋಭೆ ಬರುವುದೇ ನೀನು ಕೂಡಿದರೆ. ನೀನಿಲ್ಲದ ರಥ, ಪಟ್ಟಣ, ಈ ದೇಹ ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಹಾಗಾಗಿ ನಿನ್ನನ್ನ ಕೂಡಿಸಿಕೊಳ್ಳದೇನೆ ಆ ರಥವನ್ನ ನಾನು ಹೇಗೆ ಕಪ್ಪ ಕಟ್ಕೊಂಡು ಹೋಗ್ಲಿ, ಅಯೋಧ್ಯೆಗೆ ಹೇಗೆ ಹೋಗ್ಲಿ, ಅಲ್ಲಿ ಆ ಬಂದ ಜನರನ್ನ ಹೇಗೆ ಎದುರಿಸಲಿ ನಾನು. ಎಲ್ಲರೂ ಬಂದು ಕೂಡಲೇ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಏನೋ ಒಂದು ಸೀಟಿನಲ್ಲಿ ಮಗ ಹೊರಟಿದ್ದಾನೆ, ಆದರೆ ಮಗ ಬರಬಹುದು. ಪುರಜನಕ್ಕೂ ಕೂಡ ಒಂದು ಆಸೆ ಇತ್ತು, ಸುಮಂತ್ರ ಕರೆದುಕೊಂಡು ಹೋಗಿದ್ದಾನೆ, ಏನಾದರೂ ಮಾಡಿ ಆಲೋಚನೆ ಮಾಡಿ ಸುಮಂತ್ರ ರಾಮನನ್ನ ಕರೆತರುತ್ತಾನೆ ಅನ್ನುವಂತಹ ಒಂದು ಆಸೆ ಇತ್ತು. ಆ ಎಲ್ಲರ ಆಸೆ ನಿರಾಸೆ ಆಗುವಂತೆ ಮಾಡಿದರೆ ನನಗೆ ದುಃಖ ಆಗತ್ತೆ. ಐದೇವ ದಯಾಲೋತ್ವಂ ತವ ಸೇವಾಂ ಪ್ರಸಾದಿನಿ. ಹಾಗಾಗಿ ದಯಮಾಡಿ ನಿನ್ನ ಕರೆದುಕೊಂಡು ಹೋಗುವಂತಹ ಸೇವೆಯನ್ನ ನನಗೆ ಒದಗಿಸು ಅಂತ ಹೇಳಿ ಸುಮಂತ್ರ ಪ್ರಾರ್ಥನೆ ಮಾಡಿದರೆ ರಾಮ ಸರಿಯಾಗಿ ಹಿಡಿತಾ ಇದ್ದಾನೆ. ಮಾತನಾಡಬೇಕಾದಾಗ ಒಂಚೂರು ರಾಮನ ಹತ್ರ ತಪ್ಪಿ ಮಾತನಾಡುವಂತಿಲ್ಲ, ಸೇವೆ ಮಾಡುವಂತಹ ಭಾಗ್ಯ ಕೊಡುವಂತ ಕೇಳ್ತಾ ಇದ್ದಾನೆ ಸುಮಂತ್ರ. ಅದಕ್ಕಂದ ರಾಮ, ನೀನು ಸೇವೆ ಮಾಡುವ ಅಪೇಕ್ಷೆ ಇದೆಯಲ್ಲ ನನಗೆ, ಹಾಗಾದರೆ ನೀನು ಮರಳಿ ವಾಪಸ್ ಹೋಗ್ಬೇಕಾದಾಗ ನಾನು ಇಲ್ಲದೆ ಹೋದ್ರೇನೆ ಇದೇ ಸೇವೆ. ಇದು ಹೇಗೆ ಸೇವೆ ಅಂತಂದ್ರೆ, ಕೈಕೇಯಿಗೆ ನೀನು ಒಬ್ಬನೇ ಎಲ್ಲಿವರೆಗೂ ಬರುವುದಿಲ್ಲವೋ ಅಲ್ಲಿಯವರೆಗೆ ರಾಮ ವನವಾಸ ಕೈಗೊಂಡಿದ್ದಾನೆ ಎನ್ನುವಂತಹ ನಿಶ್ಚಯ ಆಗುವುದಿಲ್ಲ. ಹೋಗಿರೋನು ಯಾರು, ನಾವು ಕರುಣಿಸಿದ್ದಕ್ಕೆ ಹೋದವರನ್ನ ಅವರು ನಮ್ಮ ಮನೆಗೆ ಬೇಡ ಆಗಿದ್ರು ಅಂತಂದ್ರೆ ಒಬ್ಬನೇ ಬರ್ಲಪ್ಪ, ಕಳಿಸ್ಲಿಕ್ಕೆ ಹೋದವನು ಒಬ್ಬನೇ ಬರಲಿ ಅಂತ ಅನ್ಕೋದಾಯ್ತಿ. ಬಹಳ ಬೇಕಾದವರು ಇದ್ರೆ ಏನಾದ್ರು ಮಾಡಿ ಮಗ ಅವ್ರನ್ನ ಕರ್ಕೊಂಡು ಬರ್ತಾನೆ ಅನ್ನುವಂತ ಒಂದು ಆಲೋಚನೆ ಇರುತ್ತೆ. ಆದರೆ ಅವ ಅವರನ್ನ ಕಳೆದುಕೊಂಡೇ ಅವರನ್ನ ಕರ್ಕೊಂಡೇ ಬಂದ ಅಂತಾದ್ರೆ ಅಯ್ಯೋ ಮತ್ತೆ ಬಂದನಲ್ಲಪ್ಪ ಇವ ಅಂತ ಅನ್ಸತ್ತೆ. ಹಾಗೆ ಆ ಕೈಕೇಯಿಗೆ ನಿಶ್ಚಯ ಆಗೋದು ಯಾವಾಗ ಅಂತಂದ್ರೆ ನೀನು ಒಬ್ಬನೇ ಅಯೋಧ್ಯೆಗೆ ಹೋದಾಗ್ಲೇನೆ ಅದು ನಿಶ್ಚಯ ಆಗೋದು, ಇದು ನೀನು ಮಾಡಬೇಕಾಗಿರುವಂತಹ ಪರಮ ಸೇವೆ. ಹಾಗಾಗಿ ನಿನ್ನ ಸೇವೆ ಮಾಡುವ ಅಪೇಕ್ಷೆ ಇದೆಯಲ್ಲ, ಇದೇ ಮಹತ್ತರವಾದ ಸೇವೆ, ಇದನ್ನು ನೀನು ಮಾಡು ಅಂತ ಹೇಳಿ ರಾಮ ಹೇಳಿದಾಗ ಏನ್ ಮಾತಾಡಬೇಕು, ಬಾಯಿ ಮುಚ್ಚಿಸ್ಬಿಟ್ಟಿದ್ದಾನೆ ಸುಮಂತ್ರನಿಗೆ. ಆಯ್ತಪ್ಪ ನಿನ್ನಂತಲೇ ಆಗಲಿ ಅಂತ ಹೇಳಿ ಸುಮಂತ್ರ ಅಲ್ಲಿಂದ ಹೊರಟಿದ್ದಾನೆ. ಇತ್ತ ನಾವು ತಯಾರಾಗಿದೆ ಆ ಹಡಗಿನಲ್ಲಿ ರಾಮ ತಾನು ಮೊದಲಿಗೆ ಸೀತೆಯನ್ನ ಕೂಡಿಸಿದ್ದಾನೆ, ಆಮೇಲೆ ಲಕ್ಷ್ಮಣನನ್ನ ಕೂಡಿಸಿದ್ದಾನೆ, ಆಮೇಲೆ ತಾನು ಹತ್ತಿ ಆ ಗಂಗೆಯನ್ನ ದಾಟಬೇಕಾದಾಗ ಸೀತಾದೇವಿ ಗಂಗೆಯನ್ನು ನೋಡಿ ಹೇಗೆ ಎಲ್ಲ ಲೌಕಿಕರಂತೆ ಚೇಷ್ಟೆ ಮಾಡ್ತಾ ಇದ್ದಾರೆ. ಸೀತೆಯನ್ನ ನೋಡಿ
ಗಂಗೆ ಪ್ರಾರ್ಥನೆ ಮಾಡ್ತಾಳಂತೆ, ನನ್ನ ಗಂಡನಿಗೆ ರಾಜ್ಯವಾದರೆ, ನಾವು ಮರಳಿ ಹೋದರೆ ನಾವು ಆಗ ರಾಜರಾಗಿದ್ದೀವಿ, ಹಾಗಾಗಿ ಆಗ ಬಂದು ನಿನಗೆ ಉಪಚಾರಗಳನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ಆ ಪ್ರಾರ್ಥನೆಯನ್ನ ಮುಡುಕನ್ನು ಕೂಡ ಅವಳು ಅಲ್ಲಿ ಕೇಳ್ಕೊಳ್ತಾಳಂತೆ. ಆಮೇಲೆ ಈ ಕಡೆ ಹೋಗ್ತಾ ಇದ್ದಾರೆ. ಅಗ್ರತೋ ಗಚ್ಚ ಸೌಮಿತ್ರೇ ಸೀತಾ ತ್ವಾಂ ಅನುಗಚ್ಚತು. ಇಳಿದಾಗೂ ಕೂಡ ಹಾಗೆ ಲಕ್ಷ್ಮಣನನ್ನ ಮೊದಲಿಗೆ ಮುಂದೆ ಕಳಿಸ್ತಾ ಇದ್ದಾನೆ, ಮಧ್ಯದಲ್ಲಿ ಸೀತೆಯನ್ನ ಮಾಡಿಕೊಂಡು ರಾಮ ತಾನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ಅದನ್ನೇ ದಾಸರು ನೋಡಿದ್ರು, ಭಕುತ ಜನ ಮುಂದೆ ನೀನವರ ಹಿಂದೆ ಅಂತ ಹೇಳಿ ಇದನ್ನೇ ಆ ದಾಸರು ಕೊಂಡಾಡಿತಾ ಇದ್ದಾರೆ. ಹೀಗೆ ಏನಂತಂದ್ರೆ ಭೀಮಸೇನ ದೇವರು ಕೂಡ ಮಾಡಿದ್ರು. ಎಲ್ಲ ಆ ಅರ್ಜುನ ನಕುಲ ಸಹದೇವರನ್ನ ಕುಂತಿಯನ್ನ ದ್ರೌಪದಿಯನ್ನ ಮುಂದೆ ಮಾಡಿಕೊಂಡು ಹಿಂದೆ ತಾವು ಅಲ್ಲಿ ಬರ್ತಾ ಇದ್ರಂತೆ. ಹೀಗೆ ಆ ರಾಮ ಆ ಎಲ್ಲ ವನದಲ್ಲಿ ಪ್ರವೇಶ ಮಾಡಿದ್ದಾನೆ. ಸುದರ್ಶನ ಅನ್ನುವಂತಹ ನದಿ ತೀರ ಅದನ್ನ ದಾಟಿದ್ದಾನೆ, ಪ್ರಯಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಭರದ್ವಾಜ ಮುನಿಗಳ ಆಶ್ರಮ, ಆ ಭರದ್ವಾಜ ಮುನಿಗಳ ಆಶ್ರಮದ ಹತ್ರ ಹೋದಾಗ ಭರದ್ವಾಜರು ರಾಮನನ್ನು ನೋಡಿ, ಬಹಳ ದಿನ ಆಯ್ತಪ್ಪ ನಿನ್ನ ದರ್ಶನ ಆಗಿ, ಬಹಳ ದಿನಕ್ಕೆ ನೀನು ಕಂಡಿದ್ದೀಯ, ತ್ವದ್ದರ್ಶನ ಅಂತ ಸಂದಾಪ ಸಂತತೋಪಿ ದೇಹಿನ. ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ಭಗವಂತನ ದರ್ಶನಕ್ಕಾಗಿ ಪ್ರಯತ್ನ ಮಾಡಬೇಕು. ಯಾಕೆ ಅಂತಂದ್ರೆ ನಮಗೆ ಯಾವಾಗಲೂ ಕೂಡ ಸಂತಾಪ ಇದೆ, ತಾಪತ್ರಯಗಳಿಂದ ನಾವು ಯಾವಾಗಲೂ ಕೂಡ ಬಳಲ್ತಾನೇ ಇದ್ದೀವಿ. ಈ ತಾಪತ್ರಯಗಳು ಹೋಗಿ ಸಂತಾಪ ಹೋಗಿ ಸಂತೋಷ ಆಗುವುದು ಯಾವಾಗ ಅಂತಂದ್ರೆ ರಾಮನ ದರ್ಶನದಿಂದ ಸಂತೋಷ ಆಗುವುದು. ದರ್ಶನ ಅಂತ ಸಂತಾಪ, ನಿನ್ನ ದರ್ಶನ ಆಗುವ ಹಿಂದಿನ ಕ್ಷಣದವರೆಗೆ ಎಲ್ಲ ದುಃಖಗಳು ರುಜಿನಗಳು ರೋಗಗಳು ಎಲ್ಲ ಇರುತ್ತೆ. ನಿನ್ನ ದರ್ಶನ ಆಯಿತು ಅಂತಂದರೆ ಯಾವುದೇ ರೀತಿಯಾಗಿರುವಂತಹ ಸಂತಾಪ ಇರುವುದಿಲ್ಲ. ಅಂತಹ ನಿನ್ನ ದರ್ಶನ ಆಗಿದೆ, ಬಹಳ ಆನಂದ ಆಯಿತು ಅಂತ ಹೇಳಿ ಭರದ್ವಾಜ ಮುನಿಗಳು ಎಲ್ಲ ವಿಧವಾಗಿರುವಂತಹ ಉಪಚಾರಗಳನ್ನ ಅಲ್ಲಿ ಮಾಡಿದ್ದಾರೆ. ರಾಮ ಕೇಳಿದ, ನಾನು ವಾಸ ಮಾಡಬೇಕಾಗಿದೆ, ಎಲ್ಲಿ ವಾಸ ಮಾಡಬೇಕು? ಅಯ್ಯೋ ಸ್ವಾಮಿ, ನೀನು ಜಗನ್ನಾಥ ವಾಸುದೇವ ವಾಸನಾಥ್ ವಾಸುದೇವಸಿ ಎಲ್ಲಿ ಕಡೆ ಎಲ್ಲ ಕಡೆಯೂ ಕೂಡ ನಿನ್ನದೇ ಮನೆ, ನಮ್ಮ ಆಶ್ರಮದಲ್ಲಿ ಸುಖವಾಗಿ ನೀನು ನೆಲೆಸಬೇಕು ಅಂತ ಕೇಳಿದರೆ ರಾಮ ಹೇಳ್ತಾನೆ, ಪ್ರೇಕ್ಷಕ ಹಿ ಜನ ಇವ, ನಾನು ಸೀತೆ ಇಬ್ಬರು ಇಲ್ಲಿ ವಾಸ ಮಾಡಿದರೆ ನಮ್ಮನ್ನು ನೋಡುವುದಕ್ಕಾಗಿ ಅನೇಕ ಜನ ಬರ್ತಾರೆ. ಆಗ ನಿಮಗೆ ನಿಮ್ಮ ತಪಸ್ಸಿಗೆ ವಿಘ್ನ ಆಗುತ್ತೆ. ಅನೇಕ ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇದ್ದೀರ, ನೀವು ನಿಮ್ಮ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡುವಂತಹ ಕೆಲಸ ನಾನು ಸರ್ವದಾ ಮಾಡುವುದಿಲ್ಲ. ಹಾಗಾಗಿ ನನಗೆ ನಿಮ್ಮ ಆಶ್ರಮದಲ್ಲಿ ಇರುವ ಬಯಕೆ ಇದೆ, ಆದರೆ ಈಗ ಬೇಡ, ಮತ್ತೆ ಬರ್ತೀನಿ, ಇಲ್ಲಿಂದ ಬೇರೆ ಎಲ್ಲಾದ್ರೂ ಏಕಾಂತ ಸ್ಥಳವನ್ನ ನೀವು ಹೇಳಬೇಕು ಅಂತ ಹೇಳಿ ಕೇಳಿದ್ದಾನೆ. ರಾಮ ತಿಳಿಸ್ಕೊಡ್ತಾ ಇದ್ದಾನೆ ಇದನ್ನೇ. ಯಾರಾದ್ರೂ ಮನೆಯಲ್ಲಿ ಹೊಸದಾಗಿ ಏನೋ ಒಂದು ವ್ರತ ಮಾಡ್ತಾರೆ, ಉಪನ್ಯಾಸಕ್ಕೆ ಬಂದಿರ್ತೀರಿ, ಆಚಾರ್ಯ ಏನೋ ಹೇಳಿದ್ರು, ಊಟ ಮಾಡಬೇಕಾದಾಗ ಮೌನ ಮಾಡಬೇಕು, ಹೀಗೆ ಏನೋ ಒಂದಿಷ್ಟು ಸತ್ಸಂಗಕ್ಕೆ ಬಂದಿರೋದ್ರಿಂದ ಕೇಳಿರ್ತೀರಿ, ಮನೆಯಲ್ಲಿ ಹೋಗಿ ಆಚರಣೆ ಮಾಡಬೇಕು. ಆಗ ಏನಂತಂದ್ರೆ, ನೋಡಿ ಏನೋ ಹೊಸದಾಗಿ ಶುರು ಮಾಡಿದ್ದಾರೆ, ನೋಡ್ರಿ ಏನೋ ನಮ್ಮ ಮನೆಯವರು ಏನೋ ಹೊಸದಾಗಿ ಶುರು ಮಾಡಿದ್ದಾರೆ ಅಂತ ಹೇಳಿ, ಅದು ಆಕ್ಚುಲಿ ಏನಂತಂದ್ರೆ ಅದು ಇನ್ಕ್ರೀಸ್ ಮಾಡೋದಲ್ಲ, ಅದು ಡಿಕ್ರೀಸ್ ಮಾಡ್ದಂಗೆ. ಹಾಗಂದಾಗ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಿಲ್ಲ ನಾನು, ಆಚಾರ್ಯ ಹೇಳಿದ್ದಾರೆ ನನಗೂ ಮಾಡ್ಬೇಕು ಅನ್ಸಿತ್ತು, ಮುಂದೆ ಯಾವಾಗ ಮಾಡಿದ್ರಾಯ್ತು ಅಂತ ಹೇಳಿ ಮೌನ ವ್ರತಕ್ಕೆ ಮೌನ ಮಾಡ್ಬಿಡ್ತು, ಕಟ್ಟಾಯ್ತು. ಹೀಗೆ ಮಾಡಬಾರದು. ಯಾರಾದರೂ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ವ್ರತಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ಪ್ರೋತ್ಸಾಹಿಸಬೇಕು, ಅದಕ್ಕೆ ವಿಘ್ನ ಬರುವಂತೆ ಮಾಡಬಾರದು ಅನ್ನೋದನ್ನ ಇಲ್ಲಿ ರಾಮ ತಿಳಿಸ್ತಾ ಇದ್ದಾಗ ಭರದ್ವಾಜರು ಹೇಳಿದ್ರು, ಇಲ್ಲೇ ಹತ್ತಿರದಲ್ಲಿ ಚಿತ್ರಕೂಟ ಪರ್ವತ ಇದೆ, ಆ ಚಿತ್ರಕೂಟ ಪರ್ವತಕ್ಕೆ ಹೋಗು, ಅಲ್ಲಿ ಚಿತ್ರಕೂಟದಲ್ಲಿ ನೀನು ಆರಾಮಾಗಿ ವಾಸ ಮಾಡಬಹುದು ಅಂತ ಹೇಳಿದಾಗ ತಕ್ಷಣವೇ ಅಲ್ಲಿಂದ ರಾಮ ಹೊರಟಿದ್ದಾನೆ. ಹೋಗಿ ಅಲ್ಲಿ ಇಲ್ಲೇ ವಾಸ ಅದನ್ನೆಲ್ಲ ನೋಡಿದಾಗ ಚಿತ್ರಕೂಟ ಪರ್ವತದ ಬಗ್ಗೆ ಬಹಳ ವಿವರಣೆಗಳನ್ನ ಅದನ್ನ ಕೊಂಡಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ವಾಸ ಮಾಡುವುದಕ್ಕೆ ಅತ್ಯಂತ ಯೋಗ್ಯ ಅನಿಸಿದೆ. ಪರ್ಣ ಕುಟೀರಗಳನ್ನೆಲ್ಲ ಮಾಡಬೇಕು ಅನ್ನೋದಕ್ಕಾಗಿ ಅತ್ತ ಇತ್ತ ನೋಡಿದ. ಅಲ್ಲೆಲ್ಲ ಏನಂತಂದ್ರೆ ಈ ಆನೆಗಳು ಬೀಳಿಸಿರುವಂತಹ ಮರಗಳಿತ್ತು, ಪಾದಪೈರ್ ಗಜಪಾದಿತೈಹಿ, ಆನೆ ಬೀಳಿಸಿರುವಂತಹ ವೃಕ್ಷಗಳನ್ನ ತೆಗೆದುಕೊಂಡು ಅಲ್ಲಿ ಎಲ್ಲ ಆಶ್ರಮಗಳನ್ನೆಲ್ಲ ತಾನು ಮಾಡಿಕೊಂಡಿದ್ದಾನಂತೆ. ಕವಿಗಳು ಎಷ್ಟು ಪರಿಸರದಲ್ಲಿ ಪ್ರೇಮ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತಾನು ವಾಸ ಮಾಡುವುದಕ್ಕಾಗಿ ಮನೆ ಬೇಕಾಗಿದೆ, ಆಶ್ರಮ ಕಟ್ಟಿಕೊಳ್ಳಬೇಕಾಗಿದೆ, ಹಾಗಂತ ವನದಲ್ಲಿರುವಂತಹ ವೃಕ್ಷವನ್ನ ನಾನು ಕತ್ತರಿಸಲಿಲ್ಲ. ಯಾವುದೋ ಪ್ರಾಣಿ ಬಂದು ಬೀಳಿಸಿತು, ಸ್ವಾಭಾವಿಕವಾಗಿ ಬಿದ್ದು ಹೋದ ಮರವನ್ನ ತೆಗೆದುಕೊಂಡು
ತಾನು ಆಶ್ರಮವನ್ನು ಮಾಡಿಕೊಂಡಿದ್ದಾನೆ. ಪರಿಸರದಲ್ಲಿ ಪ್ರೇಮವಿರಲಿ, ನಮಗೆ ಬೇಕಾಗಿದೆ ಅಂತ ಹೇಳಿ ಪರಿಸರಕ್ಕೆ ನೀವು ನಾಶ ಮಾಡುವಂತಹ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ ಅಷ್ಟು ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಉತ್ತಮವಾಗಿರುವಂತಹ ಆಶ್ರಮವನ್ನ ಅಲ್ಲಿ ಮಾಡಿಕೊಂಡು ಆ ವೈಕುಂಠದಂತೆಯೇ ಇತ್ತು. ಪರಮಾತ್ಮ ಎಲ್ಲಿ ವಾಸ ಮಾಡ್ತಾನೋ ಅದೇ ವೈಕುಂಠ. ಹಾಗಾಗಿ ರಾಮ ಸೀತೆಯಲ್ಲಿ ವಾಸ ಮಾಡ್ತಾ ಇದ್ರೆ ವೈಕುಂಠದಲ್ಲಿ ವಾಸ ಮಾಡಿದಂತೆ ಆಗಿದೆ ಅಂತೆ. ಹೀಗೆ ಎಲ್ಲ ಅಲ್ಲಿ ರಾಮ ಸುಖವಾಗಿ ಇರ್ತಾ ಇರಲು ಅಯೋಧ್ಯೆ ಜನರೆಲ್ಲ ಮಾತಾಡ್ಕೋತಾ ಇದ್ದಾರೆ. ರಾಮನನ್ನ ನೋಡ್ತಾ ಇದ್ವಿ, ರಾಮನ ಶಬ್ದ ಕೇಳ್ತಾ ಇದ್ವಿ, ರಾಮ ನಮ್ಮ ಹತ್ರ ಆಟ ಆಡುವುದಕ್ಕಾಗಿಯೋ ಪಾಠ ಕೇಳುವುದಕ್ಕಾಗಿಯೋ ಬಂದಾಗ ಅವನ ಸುಮಧುರವಾದ ವಾಣಿಯನ್ನ ನೋಡಿ ಸಂತೋಷ ಪಡ್ತಾ ಇದ್ವಿ. ಈ ಸಂತೋಷ ಪಡುವುದು ದೈವಕ್ಕೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಹಾಗಾಗಿ ದೈವ ಹಾವಿದೆ ತವ ದಯಾ ಕೊನೆಯಾದ, ನಮ್ಮ ಮೇಲೆ ಮಾಡಿರುವಂತಹ ದೈವ ಅದು ನಮ್ಮನ್ನ ಮುನಿಸಿಕೊಂಡಿದೆ. ಹಾಗಾಗಿ ರಾಮ ಇಲ್ಲದೇ ಇರುವಂತಹ, ಆರಾಮವಾಗಿ ಇಲ್ಲದೇ ಇರುವಂತೆ ನಮಗೆ ಈ ಕಾಲ ಬಂದೊದಗಿದೆ ಅಂತ ಹೇಳಿ ಒಬ್ಬ ಆ ಮನುಷ್ಯ ಅಲ್ಲಿ ಅಯೋಧ್ಯಾವಾಸಿ ಮಾತನಾಡ್ತಾ ಇದ್ರೆ ಇನ್ನೊಬ್ಬ ಹೇಳ್ತಾನಂತೆ, ಹಾಗಾದ್ರೆ ಅದನ್ನು ಪಡೆದುಕೊಳ್ಳಬಹುದಲ್ಲ, ನಾವು ಏನಾದರೂ ತಪಸ್ಸು ಮಾಡೋಣ, ಸೇವೆ ಮಾಡೋಣ, ವೇದೇಶು ಯಜ್ಞೇಶು ತಪಸ್ಸು ಚೈವ, ದಾನ ಮಾಡೋಣ, ತೀರ್ಥಯಾತ್ರೆಯನ್ನು ಕೈಗೊಳ್ಳೋಣ, ವ್ರತಗಳನ್ನ ಮಾಡೋಣ, ಇಷ್ಟಾಭೂತಗಳನ್ನ ಮಾಡೋಣ. ಆ ಏನಾದರೂ ಬಂದ ಪುಣ್ಯದಿಂದ ಮತ್ತೆ ಆ ರೀತಿಯಾಗಿ ಸಂತೋಷ ಪಡುವಂತಹ ಸಮಯ ಬರಬಹುದೇನೋ. ರಾಮ ದರ್ಶನ ಸುಖಂ ಪ್ರದಿಶೇನ, ಆ ವಿಧಿಯನ್ನ ನಾವು ಸಂತೋಷ ಪಡಿಸಿಕೊಂಡು ಮತ್ತೆ ಆ ರಾಮ ದರ್ಶನವನ್ನ ಪಡೆಯುವಂತಹ, ಆ ಸುಖವನ್ನ ಅನುಭವಿಸುವಂತಹ ಕಾಲವನ್ನ ನಾವು ಮರಳಿ ತರೋಣ ಅಂತ ಹೇಳಿ ಮತ್ತೊಬ್ಬ ಮನುಷ್ಯ, ನಾನು ಅಯೋಧ್ಯಾವಾಸಿ ಭಕ್ತ ಹೇಳ್ತಾ ಇದ್ದಾರೆ. ಇನ್ನೊಬ್ಬನಿಗೆ ಏನಂತಂದ್ರೆ, ರಾಮ ವನದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ. ಆ ನಡೆದಾಗ ಬ್ರಹ್ಮ ರುದ್ರನೇ ಮೊದಲಾದ ಎಲ್ಲ ದೇವತೆಗಳು ಆ ರಾಮನ ಪಾದ ಧೂಳಿಯನ್ನ ಶಿರಸ ವಹಿಸ್ತಾರೆ. ಅಂತಹ ಅಮೂಲ್ಯವಾದ ಆ ಭಗವಂತನ ಪಾದವನ್ನ, ಎಂಥ ಪಾವನ ಪಾದವೋ ರಂಗಯ್ಯ ನಿನ್ನೆಂಥ ಪಾವನ ಪಾದವೋ ಅಂತ ಹೇಳಿ ಆ ಭಕ್ತರು ಶಿರಸ ವಹಿಸುವಂತಹ ಪಾದ ಕಮಲವನ್ನ ಅಲ್ಲಿ ಬೆಳೆದಿರುವಂತಹ ಹುಲ್ಲುಗಳು ಧರಿಸ್ತಾ ಇದೆ ಅಂತಂದ್ರೆ ಆ ಹುಲ್ಲುಗಳು ಎಂಬ ಪುಣ್ಯ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೊಬ್ಬ ಮಾತನಾಡ್ತಾ ಇದ್ದಾನೆ. ಇನ್ನೊಬ್ಬ ಹೇಳಿದಂತೆ, ಒಂದು ಬಾರಿ ತ್ರಿವಿಕ್ರಮನ ಪಾದ ಸ್ಪರ್ಶ ಆಗಿರುವುದಕ್ಕಾಗಿ ಇಂದಿಗೂ ಆ ಗಂಗೆ ನಮ್ಮನ್ನೆಲ್ಲರನ್ನ ಪುನೀತರನ್ನಾಗಿ ಮಾಡ್ತಾ ಇದ್ದಾಳೆ. ಆ ಗಂಗೆಯನ್ನ ಶಿವ ತಾನು ರತ್ನದಂತೆ ಧರಿಸಿದ. ಅಂದ್ರೆ ಯಾಕೆ ಇದು? ಒಂದು ಬಾರಿ ಭಗವಂತನ ಪಾದದ ಸ್ಪರ್ಶ ಆಗಿರೋ ಮಹಿಮೆ ಇದು. ಅಂತಹದ್ದು ರಾಮ ಆ ಕಾಡಿನಲ್ಲಿ ಯಾವುದೋ ಸರೋವರದಲ್ಲಿಯೋ ನದಿಯಲ್ಲಿಯೋ ದಿನನಿತ್ಯ ಅವಗಾಹನೆ ಮಾಡ್ತಾನೆ ಅಂತಂದ್ರೆ ಆ ಸರೋವರದ ನದಿಯ ಪುಣ್ಯ ವಿಶೇಷ ಎಂತ ತಿಳ್ಲಿಕ್ಕಿಲ್ಲ ಅಂತ ಹೇಳಿ ಆ ಇನ್ನೊಬ್ಬ ಮಾತನಾಡ್ತಾ ಇದ್ದಾನೆ. ಹೀಗೆ ಯತ್ರ ಯಾತಿ ರಘು ಸಂತತಿ ಕೇತು ತತ್ವ ಸಂಪದ ಅತುಲಾನ ವಿಪತ್ತಿ ಸೌಖ್ಯ ಮೂರ್ತಿ ರೀತಿ ನೈವ ಸಶೋಚ್ಯ ತದ್ವಿಯೋಗ ಜನದೈವ ಶೋಚ. ಯತ್ರ ಯಾತಿ ರಘು ಸಂತತಿ ಕೇತು, ರಾಮಚಂದ್ರ ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲವೂ ಕೂಡ ಏನಂತಂದ್ರೆ ಅನಂತವಾಗಿರುವಂತಹ ಸಂಪತ್ತು ಸಿಗತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ವಿಪತ್ತು ಇರುವುದಿಲ್ಲ. ವಿಪತ್ತು ಅಂತಂದ್ರೆ ನಮಗೆ ಬಂದೊದಗಿದೆಯಲ್ಲ, ಇದೇ ವಿಪತ್ತು. ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ. ವಿಪತ್ತು ಸಂಪತ್ತು ಅಂದ್ರೆ ಏನು? ನಮಗೇನೋ ಭಾರಿ ಕೋಟ್ಯಾಧೀಶ್ವರವಲ್ಲ ನಾವು, ನಮಗೆ ಮನೆಯಲ್ಲಿ ನಮ್ಮ ಸ್ವಂತ ಮನೆ ಇಲ್ಲ, ಹೇಗೋ ಏನೋ ದುಃಖ ಬಂದಿದೆ, ಅದು ವಿಪತ್ತಲ್ಲ. ಸಂಪತ್ತು ಅಂತಂದ್ರೆ ಲೌಕಿಕ ಸಂಪತ್ತು ಸಂಪತ್ತಲ್ಲ ಅಂತಾರೆ ಅವರು. ಏನಪ್ಪಾ ವಿಪತ್ತು ಸಂಪತ್ತು ಅಂತಂದ್ರೆ? ವಿಪತ್ ವಿಸ್ಮರಣಂ ವಿಷ್ಣು, ರಾಮನ ವಿಸ್ಮರಣೆ ಆಯಿತು ಅಂತಂದ್ರೆ ಅದು ವಿಪತ್ತು ನಿಜವಾದದ್ದು. ಸಂಪನ್ನಾರಾಯಣ ಸ್ಮೃತಿ, ಭಗವಂತನ ರಾಮನ ಸ್ಮರಣೆ ಆಗ್ತಾ ಇತ್ತು ಅಂತಂದ್ರೆ ಅದು ನಿಜವಾದ ಸಂಪತ್ತು. ನಮಗೆ ಹೇಳ್ತಾ ಇದ್ದಾರೆ, ಏನೋ ಬರೇ ಬೆಳಗ್ಗೆ ಎದ್ದರಿಂದ ಹಿಡಿದುಕೊಂಡು ರಾತ್ರಿಯವರೆಗೂ ದುಡಿಬೇಕು, ಸಾಧಿಸಬೇಕು, ಸಂಪಾದಿಸಬೇಕು ಅಂತ ಹೇಳೇ ಕಾಲ ಕಳೆಯಬೇಡಿ. ಭಗವಂತನಿಂದ ವಿಸ್ಮೃತರಾಗಬೇಡಿ, ಭಗವಂತನಿಂದ ದೂರ ಹೋಗಬೇಡಿ, ಭಗವಂತನ ನಾಮಸ್ಮರಣೆ ಮಾಡಿ. ಕಲಿಯುಗಗಳು ಹರಿ ನಾಮವನ್ನೆಳೆದರೆ ಕುಲ ಕೋಟಿಗಳು ಉತ್ತರಿಸಬಹುದು. ನಾರಾಯಣ ಅಂತ ಹೇಳಿ ಒಂದು ಮಾತು ಮಗನನ್ನ ಕರೆದಿದ್ದಕ್ಕೆ ಅಜಾಮಿಳನನ್ನ ಪರಮಾತ್ಮ ಉದ್ಧಾರ ಮಾಡಿದ. ಅಂತಹ ಸರಳವಾಗಿ ಸುಲಭವಾಗಿ ಸಿಗುವಂತಹ ಭಗವನ್ ನಾಮಸ್ಮರಣೆಯನ್ನ ನಿತ್ಯದಲ್ಲಿಯೂ ಕೂಡ ಮಾಡಿ ಉದ್ಧಾರಗೊಳ್ಳಿರಿ ಅಂತ ಹೇಳಿ ಆ ಕಥೆಗಳಿಂದ ನಮಗೆ ರಾಮಾಯಣ ತಿಳಿಸ್ತಾ ಇದೆ. ಹೀಗೆ ನಿನ್ನೆರೆ ಸಫಲಮೇವ,
ಹೀಗೆ ಯಾರು ವಾಸ ಮಾಡ್ತಾರೋ ಅವರು ನಿಜವಾಗಿಯೂ ಕೂಡ ಧನ್ಯರು ಅಂತ ಹೇಳಿ ಆ ಎಲ್ಲ ಅಯೋಧ್ಯ ಜನ ಮಾತನಾಡ್ತಾ ಇದ್ದಾರೆ. ಈ ಕಡೆ ಇಷ್ಟು ಎಲ್ಲ ಆಗಿದ್ದು ಎಷ್ಟು ದಿನ ಆಗಿದೆ, ರಾಮ ಹೋಗಿದ್ದು ಎಷ್ಟು ದಿನ ಆಯಿತು, 5 ದಿನ ಕಳೆದಿದೆ ಅಷ್ಟೇ. ಆ 5 ದಿನವನ್ನ ದಶರಥ ಕಲ್ಪದಂತೆ ಬ್ರಹ್ಮದೇವರ ಆಯುಷ್ಯದಂತೆ ತಾನು ತಿಳಿತಾ ಅದನ್ನ ಕಳೀತಾ ಇದ್ದಾನೆ. ದುಃಖವಾದಾಗ ಕಾಲ ಕಳೆಯುವುದಿಲ್ಲ, ಬಹಳ ದೊಡ್ಡದು ನಡೆಸ್ಬಿಡತ್ತೆ ದುಃಖವಾದಾಗ. ಹಾಗೆ ಅಲ್ಲಿ ಹೀಗೆಲ್ಲ ತಾನು ಕಾಲ ಕಳೀತಾ ಇರುವಾಗ ಆಗ ಸುಮಂತ್ರ ತಾನು ಅಯೋಧ್ಯೆಗೆ ಬಂದನಂತೆ. ತತ್ರ ರಾಮ ಮನವೇಕ್ಷರು ನೋದ. ದಶರಥನಿಗೂ ಒಂದು ಆಸೆ ಇತ್ತು, ಏನಾದರೂ ಮಾಡಿ ನನ್ನ ಸುಮಂತ್ರ ರಾಮನನ್ನು ಕಳ್ಕೊಂಡು ಬರ್ತಾನೆ ಅಂತೇಳಿ. ಆದರೆ ರಾಮನಿಲ್ಲದೆ ಇರುವಂತಹ ರಥವನ್ನು ನೋಡಿ ಮತ್ತೆ ದಶರಥನಿಗೆ ಹತಾಶನಾದ, ಅಳ್ತಾ ಇದ್ದಾನೆ. ಆಗ ಸುಮಂತ್ರ ರಾಮನ್ ಹೇಳಿರುವಂತಹ ಎಲ್ಲ ಮಾತುಗಳನ್ನೆಲ್ಲ ಹೇಳ್ತಾನೆ. ಲಕ್ಷ್ಮಣಶ್ಚ ಪರಿತಪ್ತ ಮನಸ್ತೆ. ಆದರೆ ಸುಮಂತ್ರನಿಗೆ ಆ ಲಕ್ಷ್ಮಣನ ಮಾತು ಚುಚ್ಚಿಬಿಟ್ಟಿತ್ತು. ಹಾಗಾಗಿ ಅವನಿಗೆ ರಾಮ ಹೇಳಿದ್ದಾನೆ ಲಕ್ಷ್ಮಣನ ಮಾತು ಹೇಳಬೇಡ ಅಂತ, ಆದರೂ ಕೂಡ ಅದನ್ನ ದಶರಥನ ಮುಂದೆ ಹೇಳ್ತಾನೆ. ಆಗ ದಶರಥನಿಗೆ ಬಹಳ ದುಃಖ ಆಗುತ್ತೆ. ರಾಮಯೇಶ್ಯತಿ ಮುದೇ ನವ ಸತ್ಯಂ ರಮ್ಯೇಶನನು ರಾಮನಿಯೋಗ. ಆದರೆ ದುಃಖ ಪಡಬೇಡ, ರಾಮ 14 ವರ್ಷದ ನಂತರ ಬಂದು ನಿಮಗೆ ಸುಖ ಕೊಡ್ತಾನೆ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಆದಾಗ ಇಲ್ಲಿಯವರೆಗೂ ಕೌಸಲ್ಯೆ ಯಾರಿಗೂ ಏನೂ ಮಾತನಾಡಿರಲಿಲ್ಲ. ಬಹಳ ರಾಮ ಬರಲಿಲ್ಲ ಅಂತನ್ನೋದು ಯಾವಾಗ ನಿಶ್ಚಯ ಆಯಿತೋ ದಶರಥನ ಎದುರಿಗೆ ನಿಂತು ಹೇಳ್ತಾರಂತೆ, ಸಂತೋಷ ಆಯ್ತಲ್ಲ ನಿಮಗೆ ಸಂತೋಷ ಆಯ್ತಲ್ಲ? ಕೈಕೈಯ ಜೊತೆಗೆ ಯಾರ ಮಾತನ್ನ ಸಂತೋಷಪಡಿಸುವುದಕ್ಕಾಗಿ, ಯಾರನ್ನ ಸಂತೋಷಪಡಿಸುವುದಕ್ಕಾಗಿ ಇಷ್ಟೆಲ್ಲ ರಾಧಾಂತ ಮಾಡಿದ್ರಲ್ಲ, ಆ ಕೈಕೈಯೊಡನೆ ಹೋಗಿ ವಾಸ ಮಾಡಿ ಸುಖವಾಗಿರಿ ಅಂಥೇಳಿ ದಶರಥನನ್ನ ಬೈದಳಂತ. ಮೊಟ್ಟ ಮೊದಲ ಇಲ್ಲಿವರೆಗೂ ಮನಸ್ಥಿತಿಯನ್ನ ಸರಿಯಾಗಿ ಹಿಡಿದುಕೊಂಡಿರುವಂತಹ ಕೌಸಲ್ಯೆ ತನ್ನ ಪೇಷನ್ಸ್ ಮೀರಿ ಹೋಗಿದೆ. ಆ ಮನಸ್ಸಿನಿಂದ ಸ್ಫೋಟವಾಗಿ ಒಂದು ಮಾತು ಅಂದಿದ್ದಾಳೆ. ಅಂದು ಮುಗಿಲಿಲ್ಲ ಮಾತು, ಅಷ್ಟರಲ್ಲೇನೆ ಮತ್ತೆ ಪ್ರಜ್ಞೆ ಬರ್ತವಳಿಗೆ. ವಲ್ಲಭ ಪ್ರಲಪಿತಂ ಬಹುಶೋಕಾತ್ ಉನ್ಮತ್ತಯಾನನುಮಯಾನ ವಿವೇಕಾತ್ ಹಾಕ್ಷಮಸ್ವ ಸುಜನೇತಿ ಗದಂತಿ. ಅಯ್ಯೋ, ಎಂತಹ ದೊಡ್ಡ ತಪ್ಪು ಮಾಡಿದೆ ಸ್ವಾಮಿ, ನಿಮಗೆ ನಾನು ಬೈದು ಬಿಟ್ನಲ್ಲ, ಬಹಳ ಬಹುಶೋಕ, ಬಹಳ ದುಃಖ ಆಗಿತ್ತು ನನಗೆ. ಸಹಿಸಲಾಗದ ದುಃಖದಿಂದ ಹೊರಗೆ ಬಂದಿರುವಂತಹ ಮಾತು ಇದು. ದಯಮಾಡಿ ನನ್ನ ಮಾತನ್ನ ಕ್ಷಮಿಸಿ ಅಂತ ಹೇಳಿ ತಕ್ಷಣದಲ್ಲಿ ಕೌಸಲ್ಯೆ ದಶರಥನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನಿಂದ ತಪ್ಪಾಯಿತು ಸ್ವಾಮಿ ಅಂತ ಹೇಳಿ ಆ ದಶರಥನಿಗೆ ಪ್ರಾರ್ಥನೆ ಮಾಡಿದ್ಲ. ರಾಮಾಯಣ ಹೊರಟಿರೋದೇ ನಮ್ಮನ್ನ ಶಿಕ್ಷಿಸುವುದಕ್ಕಾಗಿ. ನಾವು ಇವತ್ತು ಬಹಳ ವಿಜೃಂಭಣೆಯಿಂದ ಭಾರಿ ಹೆಮ್ಮೆಯಿಂದ ಹೇಳ್ಕೋತೀವಿ, ನಮ್ಮ ಮನೆಯವರಿಗೆ ಬೈದ್ವಿ, ನಾವು ಕೇಳ್ತಾನೆ ಇರಲಿಲ್ಲ ಮನೆಯವರು. ಹಾಗಾಗಿ ಸರಿಯಾಗಿ ತಗೊಂಡೆ ನೋಡ್ರಿ ಅವ್ರಿಗೆ ಕ್ಲಾಸು. ಏನು ಭಾರಿ ದೊಡ್ಡ ಸಾಧನೆ ಮಾಡಿಕೊಂಡಂತೆ ತಮ್ಮ ತಮ್ಮ ಗೆಳತಿಯರಿಗೆ ನಾವು ಹೇಳ್ಕೋತೀವಿ. ರಾಮಾಯಣ ಹೇಳತ್ತೆ ಅಪ್ಪಿ ತಪ್ಪಿ ಇಂತಹ ಪ್ರಸಂಗ ಏನಾದರೂ ಆಗಿದೆ ನೀವು ಮಾತನಾಡಲಿಕ್ಕೆ? ಮಗ ರಾಜ್ಯ ಸಿಗದೇ ಇರುವಂತೆ ಆಯ್ತು. ಮಗ ಹೋಗ್ಲಿ, ರಾಜ್ಯ ಇಲ್ಲ. ಜೊತೆಗೆ ಇರುವಂತೆ ಮಾಡಿದ್ರ? ಇಲ್ಲ, ರಾಜ್ಯದಿಂದನೂ ದೂರ ಇಟ್ಟಿದ್ರು. ಅಂತಹ ಘೋರವಾದ ಸ್ಥಿತಿಯಲ್ಲಿಯೂ ಕೂಡ ಕೌಸಲ್ಯೆ ತಾನು ಗತಿಗೆಡದೇನೆ ಮತಿಗೆಡದೇನೆ ಒಂದು ಮಾತು ತಪ್ಪಿ ಆಡಿದಾಗ ಮತ್ತು ತಕ್ಷಣದಲ್ಲಿ ಕ್ಷಮೆಯಾಚನೆ ಮಾಡ್ತಾಳೆ ಅಂತಂದ್ರೆ ಇಂತಹದ್ದಂತೂ ನಮಗೆ ಪ್ರಸಂಗ ಬರುವುದಿಲ್ಲ. ಹಾಗಾಗಿ ಪತಿಯೇ ಪರದೈವ. ಹಾಗೆ ಪತಿಯನ್ನ ಹೇಗೇಗೋ ಮಾತನಾಡಬಾರದು ಅಂತನ್ನೋದನ್ನ ನಮಗೆ ರಾಮಾಯಣ ತಿಳಿಸ್ತಾ ಇದೆ. ಹೀಗೆ ಆ ಪದಂ ಸಮಪನೇಶ್ಯತಿ ರಾಮಃ. ರಾಮ ಬಂದು ಅವಶ್ಯವಾಗಿ ಎಲ್ಲ ನಿಮ್ಮ ದುಃಖವನ್ನ ಕಳೀತಾನೆ ಅಂತ ಹೇಳಿ ಅಲ್ಲಿ ಸಾಂತ್ವನವನ್ನು ಮಾಡಿದ್ದಾನೆ. ಶೋಕವನ್ನಿರತ ಚೋಷಸಿ ನಿದ್ರ ಭಸ್ಮನ ಕ್ಷಣಮಭೂತ್ ಉಪಗೂಢ. ಹೀಗೆ ಆ ದಶರಥನ ಮನಸ್ಸಿನಲ್ಲಿ ರಾಮನ ವಿರಹಾಗ್ನಿ ಎನ್ನುವುದು ಉಜ್ವಲವಾಗಿ ದಹಿಸುತ್ತಿರುವಾಗ ನಿದ್ರಾ ಎನ್ನುವಂತಹ ಭಸ್ಮ ಬಂದು ಆ ಅಗ್ನಿಯನ್ನ ಆಚ್ಛಾದಿಸಿದೆ ಅಂತೆ. ಅಂದ್ರೆ ರಾಮನನ್ನೇ ಚಿಂತಿಸ್ತಾ ದಶರಥ ಬಹಳ ದುಃಖ ಪಡ್ತಾನೆ. ಯಾವಾಗೋ ನಿದ್ದೆ ಹತ್ತಿದೆ. ಹಾಗಾಗಿ ಒಂದು ಸ್ವಲ್ಪ ಆ ವಿರಹಾಗ್ನಿ ಶಾಂತಗೊಂಡಿತು ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ನಡೀತಾ ಇರುವಾಗ ದಶರಥನಿಗೆ ಗೊತ್ತಾಯ್ತು ಸರಿಯಾದ ಕಾಲ ಇದು. ತಾನು ಮಾಡಿರುವಂತಹ ಶ್ರವಣ ಕುಮಾರನಿಗೆ ಇವನು ಭಾರಿ ಅಸ್ತ್ರವೈದ್ಯಲ್ಲಿ ನಿಪುಣನಾಗಿದ್ದ. ಯಾವುದೋ ಆನೆ ಇದು ನೀರು ಕುಡಿತಾ ಇದೆ ಅಂತ ಹೇಳಿ ವಿಚಾರ ಮಾಡಿ ಬಾಣ ಬಿಟ್ಟಿದ್ದಾನೆ, ಅದು ಶ್ರವಣ ಕುಮಾರನಿಗೆ ಬಡಿದಿದೆ, ಸುಳ್ಳು ಹೇಳಿ ಹೋಗಬಹುದಾಗಿತ್ತು. ನೋಡ್ರಿ, ದಶರಥ ಬಿದ್ದಿರೋದು ಬಾಣ ಶ್ರವಣ ಕುಮಾರನಿಗೆ, ಸತ್ತು ಹೋಗಿದ್ದಾನೆ.
ಅತ್ತ ತಂದೆ ತಾಯಿಗಳಿಗೆ ಕಣ್ಣಿಲ್ಲ ಅನ್ನೋದು ಗೊತ್ತಾಗಿದೆ, ಆದರೂ ಕೂಡ ಹೇಳದೇ ಇರಲಿಲ್ಲ. ತಪ್ಪಿ ನಾನು ನಿನ್ನ ಮಗನನ್ನ ಕೊಂದಿದ್ದೇನೆ, ದಯಮಾಡಿ ಕ್ಷಮಿಸಬೇಕು ಅಂತ. ಪ್ರಾಮಾಣಿಕತೆ ಹೇಗೆ ಇರಬೇಕು. ತಪ್ಪಿ ಮಾಡಿದ್ದಾನೆ, ಹೇಳದೆ ಹೋಗಬಹುದಾಗಿತ್ತು, ಎಲ್ಲ ರೀತಿಯಾದ ಅವಕಾಶಗಳಿಗೆ. ಆದರೂ ಕೂಡ ದಶರಥ ಹಾಗೆ ಮಾಡಲಿಲ್ಲ. ಮಾಡದೇನೆ ಹೇಳಿದ, ಅವನು ಕೊಟ್ಟಿರುವಂತಹ ಶಾಪವನ್ನು ಸ್ವೀಕಾರವೂ ಮಾಡಿದ. ಮಕ್ಕಳು ಇಲ್ಲದೆ ಇರುವಾಗ ತ್ವಂಚ ಪುತ್ರ ವಿರಹ ತೆಗದೇಹ, ಪುತ್ರ ವಿರಹದಿಂದ ನೀನು ದೇಹ ಬಿಡುವಂತೆ ಆಗಲಿ ಅಂತ ಹೇಳಿ ಅವರ ತಂದೆ ತಾಯಿಗಳು ಶಾಪವನ್ನು ಕೊಟ್ಟಿದ್ದರು. ಹೀಗೆ ಪುತ್ರ ವಿರಹ ಆಗಿದೆ. ಅತ್ತ ಆ ದಶರಥ ತಾನು ದೇಹವನ್ನ ಪರಿತ್ಯಾಗ ಮಾಡಿದ್ದಾನೆ. ವೈಷ್ಣವಂ ಪದಮವಾಪಸ ರಾಜ ರಾಮ ರಾಮ ಅಂತ ಹೇಳನೆ ಸಂತತಂ ಚಿಂತೆಯೇನಂತಂ. ಅಂತಕಾಲೇ ವಿಶೇಷತಃ, ಅಂತಕಾಲದಲ್ಲಿಗೂ ಕೊನೆ ಕ್ಷಣದವರೆಗೂ ಕೂಡ ರಾಮನ ಚಿಂತನೆ, ರಾಮನ ಸ್ಮರಣೆ ಮಾಡ್ತಾ ಇದ್ದ. ಹಾಗಾಗಿ ಆ ದೇಹ ಬಿಟ್ಟಾಗ ರಾಮನ ಸ್ಮರಣೆ ಮಾಡಿದ್ದಕ್ಕಾಗಿ ಅವನು ಮೋಕ್ಷವನ್ನೇ ಹೊಂದಿದ ಅಂತ ಹೇಳಿ ಹೇಳ್ತಾರೆ. ಹೀಗೆ ರಾಮನ ದಶರಥನ ಮರಣವಾಗಿದೆ. ಇತ್ತ ಬೆಳಗ್ಗಿನ ಕಾಲದಲ್ಲಿ ಎಲ್ಲ ಮಹಿಷಿಯರಿಗೆ ಗೊತ್ತಾಯಿತು. ಒಬ್ಬೊಬ್ಬರು ಬಂದು ಆ ರಾಮನ ದಶರಥನನ್ನು ನೋಡಿ ಅಳ್ತಾ ಇದ್ದಾರೆ. ಅಳ್ತಾ ಇದ್ದಾಗ ಕೌಸಲ್ಯವು ಬಂದು ನೋಡಿದ್ಲಂತೆ, ದಶರಥ ಸತ್ತಿದ್ದಾನೆ ಅನ್ನೋ ನೋಡಿ ಬಹಳ ದುಃಖ ಪಡ್ತಾ ಇದ್ದಾರೆ. ಅವಳು ಹೇಳೋ ಮಾತೇನಂತಂದ್ರೆ, ಈ ನನ್ನ ದೇಹ, ನನ್ನ ಮನಸ್ಸು ಎಷ್ಟು ಕಠೋರ ಆಗಿದೆ ಇದು. ಯಾಕೆ? ರಾಮನನ್ನ ವನಕ್ಕೆ ಹೋದಾಗ, ರಾಮ ವನಕ್ಕೆ ಹೋದಾಗ ನನಗೆ ಹೃದಯಾಘಾತ ಆಗಲಿಲ್ಲ. ನೀನು ದಶರಥ ಗಂಡ ಸತ್ತಾಗೂ ಕೂಡ ನಾನು ಬದುಕಿದ್ದೇನಲ್ಲ. ಪಂಚ ತಂಚ ಪರಿಹಾಯನ ನೀನು ಈ ಹೃದಯ ಒಡೆದು ಹೋಗ್ತಾ ಇಲ್ಲಲ್ಲ, ಎಂತ ಕಠೋರ ಹೃದಯ ನನ್ನದು ಅಂತ ಹೇಳಿ ಎದೆ ಬಡಿದುಕೊಂಡು ಕೌಸಲ್ಯ ಅಳ್ತಾ ಇದ್ದಾಳಂತೆ. ಅಷ್ಟು ದುಃಖ ಪಡ್ತಾ ಇದ್ದಾರೆ, ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರೆ. ದಶರಥನ ದೇಹಕ್ಕೆ ಕಮಲಕ್ಕೆ ದುಂದುಬಿಗಳು ಮುತ್ತಿ ಹಾಕುವಂತೆ ಎಲ್ಲ ರಾಜ ಮಹಿಷಿಯರು ಆ ದಶರಥನ ದೇಹಕ್ಕೆ ಮುತ್ತಿಗೆ ಹಾಕಿದಾಗ ವಸಿಷ್ಠರು ವಿಚಾರ ಮಾಡಿದ್ರು, ಹೀಗೆ ಆದರೆ ಪುತ್ರರಿಲ್ಲ, ಸಂಸ್ಕಾರ ಆಗಬೇಕು, ದೇಹವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರನ್ನ ದೂರ ಸರಿಸಿ ಆ ದಶರಥನ ದೇಹವನ್ನ ರಕ್ಷಣೆ ಮಾಡುವುದಕ್ಕಾಗಿ ಬೇಕಾಗಿರುವಂತಹ ಉಪಚಾರಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಆ ದಶರಥನ ದೇಹವನ್ನು ಇಟ್ಟಿದ್ದಾರೆ. ಹೀಗೆಲ್ಲ ಇಷ್ಟೆಲ್ಲ ಮಾಡಿ ವಸಿಷ್ಠರು ಏನ್ ಮಾಡಬೇಕು? ದಶರಥ ಸತ್ತು ಹೋದ, ರಾಜ್ಯನೇ ಇಲ್ಲ ಅಂತಾಯ್ತು. ದಶರಥನ ಮುಂದಿನ ಕಾರ್ಯಗಳಾಗಬೇಕು, ಮಕ್ಕಳಿಲ್ಲ, ಏನ್ ಮಾಡಬೇಕು ಅಂತ ಹೇಳಿ ವಿಚಾರ. ರಾಮನನ್ನು ಕರೆಸೋಣ ಅಂತಂದ್ರೆ ರಾಮ ಬರುವುದಿಲ್ಲ ಅನ್ನೋದು ನಿಶ್ಚಿತ. ಹಾಗಾಗಿ ಏನ್ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ಎಲ್ಲ ಋಷಿಗಳೆಲ್ಲ ಬಂದ್ರ. ಮಾರ್ಕಂಡೇಯೋ ವಾಮದೇವ, ಮೌದ್ಗಲ್ಯ ಕಶ್ಯಪೋ ಮುನಿ, ಕಾತ್ಯಾಯನೋ ಗೌತಮಶ್ಚ ಜಾವಾಲಿ ರೀತಿ ಸದ್ಗಣ, ಎಲ್ಲ ಋಷಿಗಳು ಬಂದು ವಿಚಾರ ಮಾಡಿದ್ದಾರೆ. ಭರತ ಶತ್ರುಘ್ನರನ್ನ ಕರೆಸಿ ಅವರ ಕಡೆಯಿಂದ ಮಾಡಿಸೋಣ ಅಂತ ಹೇಳಿ ವಿಜಯ, ಸಿದ್ಧಾರ್ಥ, ಜಯಂತ, ಅಶೋಕ ಎನ್ನುವಂತಹ ತಮ್ಮ ದೂತರನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಭರತನನ್ನ ಕರೆದುಕೊಂಡು ಬನ್ನಿ ಅಂತ. ಅಲ್ಲಿ ಅಥ ರಾಮ ನಿವಾಸಶ್ಚ ನೋಚ್ಚತಾಂ ಶೋಕಕಾರಣಂ. ಸುಮಂತ್ರ ಹೊರಡಬೇಕಾದಾಗ ಹೇಳ್ತಾರಂತೆ, ಇಲ್ಲಿ ನಡೀತಾ ಇರುವಂತಹ ಯಾವ ಘಟನೆಯೂ ಅಲ್ಲಿ ಬಾಯಿ ಬಿಡುವಂತಿಲ್ಲ. ಏನೋ ಕಾರ್ಯ ಮಾಡಬೇಕಾಗಿದೆ, ನಿಮ್ಮಿಂದಲೇ ವಸಿಷ್ಠರು ಕಾರ್ಯ ಮಾಡಿಸಬೇಕು ಅಂತ ಹೇಳಿ ವಿಚಾರ ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನೀನು ಬರಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಕೈಕೇಯ ದೇಶದ ರಾಜನಿಗೆ ಎಲ್ಲ ರೀತಿಯಾಗಿರುವಂತಹ ಉಪಚಾರಗಳನ್ನ ಕೊಟ್ಟು ನೀವು ಮಾಡಿ ಅಲ್ಲಿಂದ ನೀವು ಬರಬೇಕು ಅಂತ ಹೇಳಿ ಕಳುಹಿಸಿದ್ದಾನೆ. ಇವರೆಲ್ಲರೂ ಕೂಡ ಅಲ್ಲಿ ಹೋಗುವುದಕ್ಕಾಗಿ 7 ದಿನ ಬೇಕಾಯ್ತು. ರಥದಲ್ಲಿ ಕುದುರೆಗಳಲ್ಲಿ ತಾವು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದಾಗ 7 ದಿನ ಬೇಕಾಗಿದೆ. ಕೈಕೇಯಾನ್ ಸಪ್ತಮೇ ದಿನೇ, 7 ದಿನಕ್ಕೆ ಅಲ್ಲಿ ಮುಟ್ಟಿದಾಗ ಯಾವ ರಾತ್ರಿ ಇವರು ಅಲ್ಲಿ ಮುಟ್ಟಿದರೋ ಅವತ್ತಿನ ದಿನ ಆ ಭರತನಿಗೆ ದುಸ್ವಪ್ನಗಳಾಗಿದೆ. ಸಾಗರ ಸಮುದ್ರ ಒಣಗಿ ಹೋದಂತೆ, ಚಂದ್ರ ಲೈಟ್ ಬಿದ್ದರೆ ಹೇಗಾಗತ್ತೋ ಹಾಗೆ ಚಂದ್ರ ಭೂಮಿ ಮೇಲೆ ಬಿದ್ದಂಗೆ ಆಗಿದೆ ಕನಸಿನಲ್ಲಿ. ಆ ರೀತಿಯಾದ ದುಸ್ವಪ್ನಗಳಿಂದ ಭಯಗ್ರಸ್ತನಾದ ಭರತ ಎದ್ದು ನೋಡ್ತಾನೆ. ಅಯೋಧ್ಯೆಯಿಂದ ಜನರು ಬಂದಿದ್ದಾರೆ. ದೂತರು ಬಂದಿದ್ದನ್ನು ನೋಡಿ ಮತ್ತಿಷ್ಟು ಹೆದರಿಕೆ ಆಗಿದೆ. ಕೃತಮಭ್ಯಧಿಕಂ ಕರ್ತುಂ ಆಹ್ವಾನಂ ತತ್ಪುರೋಧ ಸಹ. ತಂದೆ ಬಗ್ಗೆ ತಾಯಿ ಬಗ್ಗೆ ಅವರೇನು ಮಾತಾಡಲಿಲ್ಲ. ನಿನ್ನ ಪುರೋಹಿತರು, ನಿಮ್ಮ ಕುಲ ಪುರೋಹಿತರು ನಿಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ, ಬರಬೇಕು. ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಕಡೆಯಿಂದ ಕಾರ್ಯ ಮಾಡಿಸಬೇಕಾಗಿದೆ. ವಿಷಯ ಮುಟ್ಟಿಸಿದಂತೆಯೂ ಆಯಿತು, ವಿಷಯ ಮುಟ್ಟಿಸದಂತೆಯೂ ಆಯಿತು. ಮಗನ ಕಡೆಯಿಂದ ಕಾರ್ಯ ಮಾಡಿಸಬೇಕು ಅಂದ್ರೆ ಏನರ್ಥ? ಅದನ್ನ ಅಷ್ಟು ಸೂಕ್ಷ್ಮವಾಗಿ ಕೃತಂ ಅಭ್ಯಧಿಕಂ ಕರ್ತುಂ, ನಿಮ್ಮ ಕಡೆಯಿಂದ ಕಾರ್ಯ ಮಾಡಿಸಬೇಕಾಗಿದೆ, ನೀವು ಬರಬೇಕು. ವಸಿಷ್ಠರು ಕರೆದಿದ್ದಾರೆ ಅಂತ ಸಂಭ್ರಮದಲ್ಲಿ ಬಂದ, ಆದರೆ ಆ ಮಾತಿನ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಬಂದಿದ್ದಾನೆ ಭರತ, ಬಂದು ನೋಡ್ತಾನೆ. ಭರತೋ ಭಯ ಸಂಭ್ರಾಂತ,
ನಾನಂತೂ ರಂಗಪುರಮ್ಮೆಯೋ, ಎಲ್ಲ ಕಡೆಯೂ ಕೂಡ ಯಾರ ಮುಖದಲ್ಲೂ ನಗು ಇಲ್ಲ, ಎಲ್ಲವೂ ಕೂಡ ಅಲ್ಲೇ ಮೊನ್ನೆ ಹಿಂದಿನ 5-6 ದಿನ ಹಿಂದೆ ಹಾಕಿರುವಂತಹ ರಂಗೋಲಿ ಹಾಗೆ ಇದೆ, ಎಲ್ಲವೂ ಕೂಡ ಯಾರು ನಿಶ್ಚಯಿಸಿದಂತೆ ಇದ್ದಾರೆ. ಅದನ್ನು ನೋಡಿ ಭರತನಿಗೆ ದುಃಖ ಇದು. ಕುತ್ತಾಸ್ತೆ ಮೇ ಪಿತಾತಸ್ಯ, ಕೈಕೇಯಿ ಹತ್ರ ಹೋಗಿ ನನ್ನ ತಂದೆ ಎಲ್ಲಿದ್ದಾನೆ ದಶರಥ, ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ, ನಿನ್ನ ತಂದೆ ರಾಮ ರಾಮ ಅಂತೇಳಿ ರಾಮನ ಸ್ಮರಣೆ ಮಾಡ್ತಾನೆ ದೇಹವನ್ನು ಬಿಟ್ಟ. ರಾಮ ಇದ್ದಾಗ ರಾಮನ ಸ್ಮರಣೆ ಯಾಕೆ ಮಾಡಬೇಕು ಅಂತ ಅಲ್ಲೂ ಅಷ್ಟೇ. ಅವ್ ಮತ್ತೆ ರಾಮ ಇಲ್ಲೇ ಇದ್ದವನನ್ನ ಸ್ಮರಣೆ ಮಾಡೋದು ಯಾಕೆ? ಇಲ್ಲಪ್ಪ, ರಾಮ ಅವನು ವನಕ್ಕೆ ಹೋಗುವಂತ ಪ್ರಸಂಗ ಬಂತು, ವನಕ್ಕೆ ಹೋಗಿದ್ದಾನೆ. ಮತ್ತಿಷ್ಟು ದುಃಖ ಆಗುತ್ತೆ ಭರತನಿಗೆ. ತಂದೆ ಇಲ್ಲ, ತಂದೆಯ ಕಾರ್ಯಗಳನ್ನು ಮಾಡೋದಕ್ಕೆ ಅಗ್ರಜನಾದ ರಾಮನಿಲ್ಲ. ಅಯ್ಯೋ, ಎಂತ ಈ ಕ್ಷಣ ಬಂದೊದಗಿತು. ಚರಮಂ ವ್ಯಾವೃತಂ ತಸ್ಯ ಕಿಂಚಿತ್ ಕಥ್ಯತಾಮಿತಿ ಅಂತ ಹೇಳಿ ಆಗ ಈ ರೀತಿಯಾಗಿ ಭರತ ತಾನು ದುಃಖ ಪಡ್ತಾ ಇದ್ದಾನೆ. ಆಗ ಈ ಕಡೆ ಭರತ ಹೇಳ್ತಾನಂತೆ, ಹೋಗ್ಲಿ ಈ ಕೌಸಲ್ಯನ್ನ ಭೇಟಿಯಾಗಿ ಬರ್ತೀನಿ ಅಂತೇಳಿ. ಅಲ್ಲಿ ಕೌಸಲ್ಯ ಹತ್ತಿರ ಹೋದಾಗ ರಕ್ಷ ರಾಜ್ಯಂ ಸ್ವಧರ್ಮೇಣ ಯತ್ತಂ ಮೇ ಸಫಲಂ ಕುರು. ಈ ಕಡೆ ಕೌಸಲ್ಯ ಒಂದಿಷ್ಟು ಮಾತಾಡ್ತಾರೆ, ನಿನಗೆ ನಿರಾತಂಕವಾಗಿ ಮಾಡಿದ್ದೇನೆ, ನೀನು ರಾಜ್ಯ ಆಳಲಿಕ್ಕೆ ಯಾವುದೇ ವಿಘ್ನ ಬರದಂತೆ ನಿನಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಸರಿಯಾದ ಸಮಯ ಇದೆ, ನೀನು ಇಲ್ಲಿ ಆಕ್ರಮಿಸಿಕೊಂಡು ರಾಜ್ಯವನ್ನ ಆಳುವುದಕ್ಕೆ ಬಾ ಅಂತ ಹೇಳಿ ಎಲ್ಲ ಹೇಳಿದರೆ ಭರತ ಹೇಳ್ತಾನಂತೆ, ನೀನು ವಿಷವನ್ನ ಕ್ಷೀರ ಅಂತ ಹೇಳಿ ನನಗೆ ಕೊಡ್ತಾ ಇದ್ದೀಯ ಅಷ್ಟೇ. ರಾಮನಿಲ್ಲದ ದಶರಥನಿಲ್ಲದ ರಾಜ್ಯವನ್ನ ನೀನು ಭೋಗಿಸುವಂತಂದ್ರೆ ವಿಷ ಕೊಟ್ಟಂತೆ ನೀನು ಅಂತ ಹೇಳಿ ಕೈಗೆ ಬೈತಾ ಇದ್ದಾನೆ. ಪಾಪಿಷ್ಟೇ ರಾಜನಿಧನಂ ರಾಜ್ಯ ಭೋಗಾಯ ಮೇನೈವ ತಸ್ಯ ಸುಸಾಕ್ಷಿಣ ಸುರ. ನಾನು ಎಂದಿಗೂ ಸರ್ವಥಾ ಈ ರಾಜ್ಯವನ್ನ ಆಳುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿದ್ದಾನೆ. ಹೀಗೆ ಇಷ್ಟೆಲ್ಲ ನಡೀತಾ ಇದೆ. ಈ ಕಡೆ ಏನಂತಂದ್ರೆ ಅಲ್ಲಿ ಶತ್ರುಘ್ನನು ಕೂಡ ಇದ್ದಾಗ ಮಂಥರೆ ಬಂದಂತೆ. ಮಂಥರೆಯನ್ನು ನೋಡಿದ್ದೇ ಕೂಡಲೇ ಶತ್ರುಘ್ನನಿಗೆ ತಡೆದುಕೊಳ್ಳಿಕ್ಕೆ ಆಗಿಲ್ಲ. ಸೀದಾ ಹೋಗಿ ಅವರನ್ನ ಇನ್ನು ಕೊಂದೇ ಬಿಡ್ತೀನಿ ಅಂತ ಹೇಳಿ ಹೋದರೆ ಭರತ ಅಂತಾನಂತೆ, ನನಗೋಸ್ಕರವಾಗಿ ಹೀಗಾಗಿದ್ದಲ್ಲ, ಆ ಮಂಥರೆ ಹಾಗೂ ಕೈಕೇಯಿ ಇಬ್ಬರನ್ನು ಸೇರಿಸಿಕೊಳ್ತೀನಿ ಅಂತ ಹೇಳಿ ಭರತ ಹೊರಟ. ಇನ್ನೇನು ಕೊಲ್ಲಬೇಕು. ಆಗ ಭರತ ವಿಚಾರ ಮಾಡ್ತಾನಂತೆ, ತ್ವಾಂಚ ಮಾಂಚೈವ ಧರ್ಮಾತ್ಮ ನಾಭಿಭಾಷಿಷ್ಯತೆ ಧ್ರುವಂ. ಅಕಸ್ಮಾತ್ ಏನಾದರೂ ರಾಮನಿಗೆ ತಾಯಿಯನ್ನು ಕೊಂದವ ಇವ ಮಾತೃಘ್ನ ಶತ್ರುಗಳನ್ನ ಕೊಲ್ಲಬೇಕಾಗಿರೋನು ಮಾತೃಘ್ನಾಗಿದ್ದಾನೆ ಅಂತ ಹೇಳಿ ಏನಾದರೂ ಗೊತ್ತಾಯಿತು ಅಂತಂದ್ರೆ ಇಡೀ ಜನ್ಮ ನಮ್ಮ ಅಣ್ಣ ರಾಮ ನಮ್ಮನ್ನ ನೋಡುವುದೂ ಇಲ್ಲ. ಹಾಗಾಗಿ ಈ ದುಃಖವನ್ನು ನಾವು ಸಹಿಸಿಕೊಳ್ಳುವನು, ಆದರೆ ಸರ್ವದಾ ಇಂತಹ ಪಾಪದ ಕಾರ್ಯವನ್ನು ನಾವು ಮಾಡೋದು ಬೇಡ ಅಂತ ಹೇಳಿ ಆ ಮಂಥನೆಯನ್ನ ಕೈಕೇಯನ್ನ ಬಿಸಾಕಿ ಬಂದಿದ್ದಾರೆ. ಅಂದ್ರೆ ರಾಮನ ಮೇಲೆ ಎಷ್ಟು ಭರತನಿಗೆ ರಾಮ ಎಷ್ಟು ಧರ್ಮಿಷ್ಠನಾಗಿದ್ದಾನೆ, ಧರ್ಮ ಪರಾಯಣನಾಗಿದ್ದಾನೆ ಅನ್ನೋದು ಆ ಭರತನಿಗೆ ಗೊತ್ತಿತ್ತು. ರಾಮನನ್ನ ಸಂತೋಷ ಪಡಿಸಿದ್ರೆ ಸಾಕು, ರಾಮನಿಗೆ ಅಪ್ರಿಯವಾದ ಯಾವ್ದಾದ್ರು ಆಗತ್ತೆ ಇಲ್ಲ ಅದನ್ನು ಮಾಡಬಾರದು ಅನ್ನೋದು ಭರತ ತಿಳಿದುಕೊಂಡು ಅಲ್ಲಿ ಅವರನ್ನ ಬಿಟ್ಟು ಬಂದಿದ್ದಾನೆ. ಕೌಸಲ್ಯ ಹತ್ರ ಬಂದ. ನೋಡ್ರಿ, ದಶರಥ ಅಂದಿದ್ದ, ಭರತನ ಬಗ್ಗೆ ನೀನು ಹೀಗೆ ಮಾಡಿದ್ದಕ್ಕೆ ಏನ್ ಮಾತಾಡ್ಕೋತಾರೆ ಜನ ಅಂತ ಹೇಳಿ. ಕೌಸಲ್ಯ ಹತ್ತಿರ ಬಂದ ಕೂಡಲೇ ಕೌಸಲ್ಯ ಹೇಳ್ತಾರಂತೆ, ಕೊಂಕಾಗಿ ಮಾತಾಡ್ತಾ ಇದ್ದಾಳೆ, ಅಪ್ಪ ಇಂಥ ಮಹಾರಾಜ್ಯ ಸಿಕ್ಕಿದೆ, ಆಳು ನಿನ್ನದೇ ರಾಜ್ಯ ಇದು, ನಿನಗಾಗಿನೇ ಬಿಟ್ಟುಕೊಂಡಿರೋದು, ನಿನ್ನದೇ ರಾಜ್ಯ, ಆಳು ಅಂತ ಹೇಳಿ ಆ ಮಾತನ್ನ ಕೇಳಿಸಿಕೊಂಡ ಭರತ ಅವರಿಗೆ ಗೊತ್ತಾಯ್ತು ಕೌಸಲ್ಯ ದುಃಖದಿಂದ ಈ ರೀತಿಯಾಗಿ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಭರತ ಹೇಳೋ ಮಾತೇನು ಗೊತ್ತಾ, ರಾಮ ಪಾದೈಕ ದಾಸೋಹಂ ಅಂತ. ಸರ್ವಥಾ ನಾನು ರಾಜನಲ್ಲ, ರಾಮ ಪದದ ದಾಸನಾನು, ರಾಮನ ದಾಸನಾನು, ನಾನು ಎಂದೂ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ, ರಾಮನ ದಾಸನಾಗಿದ್ದೇನೆ. ತಾಯಿ ಕೌಸಲ್ಯ ಸರ್ವಥಾ ನೀನು ಹೀಗೆ ಭಾವಿಸಬೇಡ ಅಂತ ಹೇಳಿ ಹೇಳಿದಾಗ ಆಗ ನಿಜವಾಗಿಯೂ ಕೌಸಲ್ಯಗೆ ಗೊತ್ತಾಯ್ತು, ಇವನು ಭರತ ಈ ಕೈಕೇಯಿ ಅಂತ ದುಷ್ಟನಲ್ಲ ಅಂತ ತಿಳಿದುಕೊಂಡು ಭರತನನ್ನ ಸಾಂತ್ವನ ಮಾಡಿ ಎಲ್ಲ ರೀತಿಯಾಗಿರುವಂತಹ ಆ ಆಲಿಂಗನವನ್ನೆಲ್ಲ ಮಾಡಿಕೊಂಡು ಆ ಕೌಸಲ್ಯ ಕಳುಹಿಸ್ತಾಳಂತೆ. ಹೀಗೆ ಎಲ್ಲ ಆಗಿದೆ. ವಸಿಷ್ಠರು ಬಂದು ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿಸಿದ್ದಾರೆ. ಭರತನಿಗೆ ಏನಾದ್ರೂ ಮಾಡಿ ಆ ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ ಅವನಿಗೆ. ರಾಮರಾಜ ವಿಯೋಗೇನ ರಾಜ್ಯ ಶ್ರೀರ್ ವಿಧವಾಯ, ವಿಧವೆಯಂತೆ ಅಯೋಧ್ಯೆಯನ್ನು ನೋಡ್ತಾ ಇದ್ದಾನೆ. ಸರ್ವಥಾ ನಾನು ಆ ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ. ನೈಚ್ಛತ್ ಪ್ರವೇಶಿತು ಶ್ರೇಯೋತ್ರ ಮುನೇ ಪ್ರಾಯೋಪವೇಶನಂ. ಪರೀಕ್ಷಿತ್ ಮಹಾರಾಜ ಪ್ರಾಯೋಪವೇಶನ ಮಾಡಿದಂತೆ
ನಾನು ಕೂಡ ಪ್ರಾಯೋಗ ಪ್ರವೇಶವನ್ನು ಮಾಡಿ ಇಲ್ಲೇ ಪ್ರಾಣ ಬಿಡ್ತೀನಿ ಹೊರತಾಗಿ ಸರ್ವಥಾ ಅಯೋಧ್ಯೆ ಪ್ರವೇಶನೇ ಮಾಡುವುದಿಲ್ಲ, ರಾಜನಾಗುವುದು ದೂರದ ಮಾತು ಅಂತ ಹೇಳಿ ಎಲ್ಲ ಹೇಳಬೇಕಾದಾಗ ಧರ್ಮಪಾಲ ಎನ್ನುವಂತಹ ಒಬ್ಬ ಬ್ರಾಹ್ಮಣರು ಬಂದು ಹೇಳ್ತಾರಂತೆ, ಇಲ್ಲಪ್ಪ ಹಾಗೆ ಮಾಡಬೇಡ, ನೀನು ರಾಜ್ಯವನ್ನು ಆಳಬೇಕು ಅಂತ ಹೇಳಿದರೆ ಇತ್ಯುಕ್ತ ಊಚೆ ಭರತಃ ಸತ್ಯಂ ಅಸ್ತಿ ಅಭಿಷೇಚನಂ ಕಿಂತು ಜ್ಯೇಷ್ಠಸ್ಯ ರಾಮಸ್ಯ ಗುಣಶ್ರೇಷ್ಠಸ್ಯ ಸರ್ವತಃ. ಅಭಿಷೇಕ ಮಾಡಬೇಕು ಅಂತಂದ್ರೆ ಅದು ಜ್ಯೇಷ್ಠನಿಗೆ ಮಾಡಬೇಕು, ನನಗೆ ಮಾಡುವುದಲ್ಲ. ರಾಮಾರ್ಥಂ ತಸ್ಯ ಶಿಷ್ಯೋಹಂ ಚರಿಷ್ಯಾಮಿ ರಥಂ ಮನೆ. ನಿಮಗೆ ರಾಜ ಬೇಕಾಗಿದೆಯಲ್ಲ ಅಯೋಧ್ಯೆಗೆ, ಹಾಗಾದ್ರೆ ನಾನು ನಮ್ಮಣ್ಣ ರಾಮ ಇಬ್ಬರು ನಮ್ಮ ಕೆಲಸಗಳನ್ನ ವ್ಯತ್ಯಾಸ ಮಾಡ್ಕೊಳ್ತೇವೆ. ವನವಾಸ ಮಾಡಬೇಕು, ಅದು ಮಾಡಬೇಕಾಗಿದೆ, ರಾಜ್ಯವೂ ಆಳಬೇಕಾಗಿದೆ. ಹಾಗಾದ್ರೆ ರಾಮ ರಾಜ್ಯವಾಳಲಿ, ನಾನು ವನವಾಸ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನಂತೆ. ಇಷ್ಟು ಭರತನಿಗೆ ಇರುವಂತಹ ಔದಾರ್ಯ, ಅಷ್ಟು ಯಾವುದೇ ನಿಸ್ಪೃಹನಾಗಿದ್ದ ಭರತ ಅನ್ನೋದು ಇದರಿಂದ ತಿಳಿಸ್ತಾ ಇದ್ದಾನೆ. ಹೀಗೆ ಸರಿ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ರಾಮನ ಹತ್ರ ಹೋಗಿ ಕರ್ಕೊಂಡು ಬರೋಣ ಅಂತೇಳಿ ಎಲ್ಲರೂ, ಕೌಸಲ್ಯ, ಸುಮಿತ್ರಾ, ಕೈಕೇಯಿ, ಮಂತ್ರಿಗಳು, ಭರತ ಎಲ್ಲರನ್ನ ಮುಂದೆ ಮಾಡಿಕೊಂಡು ಹೊರಟಿದ್ದಾನೆ. ಹೊರಟಾಗ ಮೊಟ್ಟ ಮೊದಲು ಸಿಕ್ಕಿದ್ದು ಯಾರು? ಗುಹ ಸಿಕ್ಕ. ಗುಹ ಇವನನ್ನು ನೋಡಿದ ಕೂಡ ಎಲ್ಲ ಸೈನ್ಯದಿಂದ ಬರ್ತಾ ಇದ್ದಾನೆ. ಇವನನ್ನು ನೋಡಿದ ಕೂಡಲೇ ಆ ಗುಹನೂ ಸೈನ್ಯವನ್ನ ತಯಾರು ಮಾಡಿ ಯುದ್ಧಕ್ಕೆ ಸನ್ನದ್ಧನಾದ. ಭರತ ಶ್ರೀಮದಾಂತೋಯಂ ರಾಮಂ ಪ್ರತ್ಯವದಿಷ್ಟತೆ. ರಾಜ್ಯದಿಂದ ದೂರಟ್ಟಿ ಇನ್ನೇನು ಕೊಲ್ಲಿಕ್ಕೆ ಹೊರಟಿದ್ದಾನೆ ಭರತ ಅಂತ ಹೇಳಿ ಆ ಭರತನನ್ನ ಎದುರಾಗಿ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ. ಆಗ ನೋಡಿ, ಒಂದು ಬಾರಿ ನಾವು ಮನುಷ್ಯ ಇವನು ಸ್ವಾರ್ಥಿಯಾಗಿದ್ದಾನೆ, ಲೋಭಿಯಾಗಿದ್ದಾನೆ, ತನಗೆ ಬೇಕಾಗಿರೋದಕ್ಕಾಗಿಯೇ ನಾನು ಜೀವಿಸಿಕೊಂಡಿರೋದು, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡುವುದಿಲ್ಲ ಅಂತ ಹೇಳಿ ಗೊತ್ತಾಯಿತು ಅಂತಾದರೆ ತಡೆದಿರೋದು ಯಾರು? ಬೇಡರವನಿಗೂ ಕೂಡ ಭರತ ಬೇಡದವನಾದ. ಒಂದು ಸಣ್ಣ ಮನುಷ್ಯ ಅವನಿಗೂ ಕೂಡ ಈ ಭರತ ಬೇಡ, ನೀನು ಹತ್ತಿರ ಬರಬೇಡ ಅಂತ ಅವನನ್ನ ದೂರ ಆಗ್ತಾ ಇದ್ದಾನೆ. ಆದರೆ ಭರತನ ಮಾತು ಕೇಳತಂ ಗುಹ ಸೋಪಾಯನೋ ದೃಷ್ಟ ಭರತಕ್ಕದ ಸಂಕಟಃ. ಇಲ್ಲಪ್ಪ, ನಾನು ರಾಮನನ್ನ ಮರಳಿ ಕರೆದುಕೊಂಡು ಬರುವುದಕ್ಕಾಗಿ ಹೊರಟಿದ್ದೀನಿ, ಅನ್ಯಥಾ ಭಾವಿಸಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗ ಇವನು ಶುದ್ಧನಾಗಿದ್ದಾನೆ ಅಂತ ತಿಳಿದು ನಾನು ನಿನ್ನ ಬಗ್ಗೆ ತಪ್ಪು ತಿಳಿದುಕೊಂಡೆ ಅಂತ ಹೇಳಿ ಮತ್ತೆ ಅವನಿಗೆಲ್ಲ ರೀತಿಯಾಗಿರುವಂತಹ ಉಪಚಾರಗಳನ್ನ ಮಾಡ್ತಾನಂತೆ. ಅಲ್ಲಿಂದ ಪ್ರಯಾಗಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಭರದ್ವಾಜನ ಆಶ್ರಮಕ್ಕೆ ಹೋದ. ಅಲ್ಲೂ ಹೀಗೆ ಒಂದು ಬಾರಿ ನಾವು ನಮ್ಮ ಚಾರಿತ್ರ್ಯವನ್ನ ಬೆಳೆಸ್ಕೊಂಡ್ವಿ ಅಂತಂದ್ರೆ ಎಲ್ಲ ಕಡೆಗೂ ಕೂಡ ಪರೀಕ್ಷೆ ಆಗೋದೆ. ಎಲ್ಲರೂ ನಮ್ಮನ್ನ ಪರೀಕ್ಷಿಸ್ತಾರೆ. ಇಂಥದ್ದು ನೋಡಿ, ಇವನು ಏನೂ ಮಾಡಿಲ್ಲ ಪಾಪ, ಭರತನಿಗೆ ವಿಚಾರಣೆ ಗೊತ್ತಿರಲಿಲ್ಲ, ಆದರೂ ಇಷ್ಟೆಲ್ಲ ಪರೀಕ್ಷೆಗಳಾಗ್ತಾ ಇದೆ. ಭರದ್ವಾಜರು ಹೇಳ್ತಾರಂತೆ, ರಾಮಂ ರಾಜ್ಯ ಪರಿತ್ಯಾಜ್ಯ, ರಾಮನನ್ನ ರಾಜ್ಯದಿಂದ ದೂರ ಹಾಕಿ ಕಿಂ ವಿಧತ್ಸೆ ಸಸೈನ್ಯೋಥ, ಇನ್ನೇನು ಕೊಲ್ಲಿಕ್ಕೆ ಹೊಂಟಿ ಏನು ನೀನು ಅಂಥೇಳಿ ರಾಮನ ಮೇಲೆ ಅಷ್ಟು ಭಕ್ತಿ ಇರುವಂತಹ ಭರತನಿಗೆ ಹೇಳಿದಾಗೆ ಎಷ್ಟು ತ್ರಾಸ ಆಗಿರಲಿಕ್ಕಿಲ್ಲ. ಆಗ ಮತ್ತೆ ಭರತನ ಅವನ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಅವನು ಪಾಸ್ ಆದ. ಹೀಗೆ ಯಾರಾದ್ರೂ ಅಂದರೆ ಎಷ್ಟು ದುಃಖ ಆಗುತ್ತೆ, ಅವ್ರ ಜೊತೆನೇ ಜಗಳಾಡೋದಕ್ಕೆ ಹೋಗುವಂತೆ ಆಗತ್ತೆ. ಆದ್ರೆ ಒಂದು ಕಡೆಯೂ ಕೂಡ ಅವನು ಪೂರ್ಣವಾಗಿ ಹೇಳ್ತಾನೆ, ಪುರಂ ನೇಷ್ಯಾನಿ ಮೇನಾಥಂ ಇದಿತಂ ಭರತೋ ಬ್ರವೀ. ನನ್ನ ನಾಥ ಜಗನ್ನಾಥ ರಾಮ ಅವನನ್ನ ನಾನು ಮತ್ತೆ ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೀನಿ ಸ್ವಾಮಿ, ನಾನು ಅವನನ್ನ ಕೊಲ್ಲಲು ಹೊರಟಿಲ್ಲ ಅಂತ ಹೇಳಿದಾಗ ಅವರು ಕೂಡ ಅದನ್ನ ಅರಿತು ಭರದ್ವಾಜರು ಎಲ್ಲ ರೀತಿಯಾಗಿರುವಂತಹ ಬಂದಿರೋರಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಉಪಚಾರಗಳನ್ನೆಲ್ಲ ಮಾಡಿಸಿ ಸಂತೋಷದಿಂದ ಕಳಿಸ್ತಾ ಹೇಳ್ತಾರಂತೆ, ರಾಮ ಚಿತ್ರಕೂಟದಲ್ಲಿ ಇದ್ದಾನೆ, ಎಲ್ಲರೂ ತುಳ್ಬೇಕು. ಅವನ ಅಡ್ರೆಸ್ ಅನ್ನು ಕೂಡ ಕೊಟ್ಟು ಕಳಿಸ್ತಾರಂತೆ. ಅಲ್ಲಿ ಹೋಗಿದ್ದಾನೆ. ಹೊರಡಬೇಕಾದಾಗ ಇವರೆಲ್ಲ ಯಾರು ಅಂತ ಹೇಳಿ ಕೇಳಿದ್ರಂತೆ ಭರದ್ವಾಜ. ಇವರು ಮೊತ್ತ ಮೊದಲು ನಮಸ್ಕಾರ ಮಾಡಿದ್ದು ಕೌಸಲ್ಯನ್ನು ತೋರಿಸಿ ಹೇಳ್ತಾರಂತೆ, ದೇವಿಯಂ ದೇವತೋಪಮ, ದೇವತೆ ಸದೃಶನಾದವಳು ಇವಳು ಕೌಸಲ್ಯೆ ಅಂತ ಹೇಳಿ ಪರಿಚಯ ಮಾಡಿಸಿದ. ಸುಮಿತ್ರೆಯಂ ತಪೋಧನ, ಭಾರಿ ತಪಸ್ವಿ ಶಿಖಾಮಣಿ ಈ ಸುಮಿತ್ರೆ ಅಂತ ಹೇಳಿ ಸುಮಿತ್ರೆಯ ಪರಿಚಯ ಮಾಡಿಸ್ತಾನೆ. ತನ್ನ ತಾಯಿಯ ಬಗ್ಗೆ ಹೇಳಬೇಕಾದಾಗ ಹೇಳಿದ್ದೇನಂತಂದ್ರೆ, ಲಜ್ಜಯ ಅಧೋಮುಖಿ ಯಾತ್ರ ದುಷ್ಟ ರಾಮ ಪ್ರವಾಸಿನಿ. ದುಷ್ಟಳು, ರಾಮನನ್ನ ದೂರ ಅಟ್ಟಿದವಳು, ತಾಯಿ ಅನ್ನುವಂಥ ಮಮತೆಯೂ ಕೂಡ ಬಿಟ್ಟು ಅಷ್ಟು ಉದಾತ್ತವಾದ ಮನಸ್ಥಿತಿಗೆ ಹೋಗಿದ್ದಾಳೆ, ತಪ್ಪು ಮಾಡಿದ್ದಾಳೆ ಅಂತನ್ನೋದಕ್ಕಾಗಿ ಅವಳನ್ನ ದುಷ್ಟಳಂತೇನೆ ಪರಿಚಯ ಮಾಡಿಸಿದ. ಆದರೆ ಭರದ್ವಾಜರಂತಾರೆ, ನೋಡಪ್ಪ, ನೀನು ಭಗವದ್ ಭಕ್ತನಾಗಿರ್ಬೋದು, ರಾಮ ಭಕ್ತನಾಗಿರ್ಬೋದು, ಆದರೆ ತಾಯಿಗೆ ಅವಮಾನಿಸುವಂತಿಲ್ಲ, ತಾಯಿಯನ್ನ ನೀನು ಅಗೌರವಿಸುವಂತಿಲ್ಲ.
ಸಭೆ ಮಧ್ಯದಲ್ಲಿ ತಾಯಿಯ ಬಗ್ಗೆ ಹೀಗೆ ಏನೇನೋ ಮಾತನಾಡುವುದು ಸರಿಯಲ್ಲ. ರಾಮ ವನವಾಸಕ್ಕೆ ಹೋಗುವುದೇ ಇತ್ತು, ಅದಕ್ಕೆ ನಿಮಿತ್ತ ಮಾತ್ರ ಈ ಕೈಕೇಯಿ ಆಗಿದ್ದು. ನಿಮಿತ್ತ ಮಾತ್ರ ಕೈಕೇಯಿ ವನವಾಸೇ ಜಗತ್ಪ್ರಭೋ. ಹಾಗಾಗಿ ಅಷ್ಟು ಕ್ರೂರವಾಗಿ ತಾಯಿಯ ಬಗ್ಗೆ ಮಾತನಾಡಬೇಡ, ತಾಯಿಯನ್ನ ಅಗೌರವಿಸಬಾರದು ಅನ್ನೋದನ್ನ ಭರದ್ವಾಜರು ಭರತನಿಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಹೀಗೆಲ್ಲ ಆಗಿದೆ. ಶಾಂತೋ ತೃಪ್ತೋ ಭರತಃ ಹೊರಟಿದ್ದಾನೆ. ಅಲ್ಲಿ ಚಿತ್ರಕೂಟದ ಹತ್ತಿರ ಬಂದಾಗ ಗೋವಿದಾರ ಧ್ವಜಂ ಪ್ರಾಪ್ತಂ, ಸೈನ್ಯದಿಂದ ಬಂದಿದ್ದನ್ನ ಆ ದೇವದಾರ ವೃಕ್ಷವನ್ನ ಹತ್ತಿ ಲಕ್ಷ್ಮಣ ನೋಡಿದಾಗ ಗೊತ್ತಾಯ್ತು, ಗೋವಿದಾರ ವೃಕ್ಷದ ಚಿಹ್ನೆ ಧ್ವಜದ ಮೇಲೆ ಇದೆ ಅಂತಂದ್ರೆ ಇದು ಭರತನ ಸೈನ್ಯವೇ ಅಂತ ಹೇಳಿ ತಿಳಿದ ಲಕ್ಷ್ಮಣ ಭರತನಿಗೆ ಇಷ್ಟು ಕೋಪ, ಅವನಿಗಾಗಿ ರಾಜ್ಯ ಬಿಟ್ಟು ಬಂದಿರುವಂತಹ ರಾಮನನ್ನೇ ಆಕ್ರಮಿಸುವುದಕ್ಕಾಗಿ ಬಂದಿದ್ದಾನೆ ಅಂತ ಹೇಳಿ ತಿಳಿದು ರಾಮನ ಹತ್ರ ಬಂದು ಹೇಳ್ತಾನಂತೆ, ರಾಮ ಆಜ್ಞೆ ಕೊಡು, ಒಂದೇ ಕ್ಷಣದಲ್ಲಿ ಭರತನನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಕೇಳಿದರೆ ರಾಮ ಹೇಳಿದ್ದೇನಂತಂದ್ರೆ, ಭರತಃ ಶಾಂತಃ ತ್ವಂ ಭವ ಲಕ್ಷ್ಮಣ. ಶಾಂತೋನ ತೃಪ್ತೋ ಭರತಃ ಶಾಂತಸ್ತ್ವಂ ಭವ ಲಕ್ಷ್ಮಣ. ಭರತ ತೃಪ್ತನಾಗಿಲ್ಲ, ಅಹಂಕಾರ ಇಲ್ಲ ಅವನಿಗೆ, ನೀನು ಮೊದಲೇ ಶಾಂತ ಆಗ ಮಾರಾಯ ಅಂತ. ನಿನಗೆ ಸಿಟ್ಟು ಬರ್ತಾ ಇದೆ, ಭರತನಲ್ಲಿ ಯಾವುದೂ ಇಲ್ಲ, ನೀನು ಒಂದು ಕ್ಷಣ ಶಾಂತವಾಗಿರು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಲಕ್ಷ್ಮಣನಿಗೆ ತಾನು ಸುಮ್ಮನೆ ಕೂಡಿಸಿದ್ದಾನೆ. ಎಲ್ಲರೂ ಬಂದಿದ್ದಾರೆ. ಆಗ ಆ ಭರತ ಪರಮಾತ್ಮ ರಾಮನ ಹತ್ತಿರ ಬಂದು ನೋಡಿ ಆ ಪಾದಕ್ಕೆ ಬಿದ್ದು ಅಳತಾ ಇದ್ದಾನೆ. ತಳ್ತಾ ಇದ್ರೆ ರಾಮ ಅವನನ್ನು ಎತ್ತಿಕೊಂಡು ಆಲಿಂಗನ ಮಾಡಿಕೊಂಡಿದ್ದಾನೆ. ಕೂಡಿಸಿ ಸ್ವಲ್ಪ ಸಾಂತ್ವನ ಮಾಡಿ ಕೇಳಿದ, ನನ್ನ ತಂದೆ ದಶರಥ ಆರಾಮಾಗಿದ್ದಾನ? ಹೌದು ಸ್ವಾಮಿ, ನನ್ನ ತಂದೆ ದಶರಥ ಆರಾಮಾಗೇ ಇದ್ದಾನೆ. ಆರಾಮಾಗಿ ಈ ಎಲ್ಲ ನಿಮ್ಮ ಕೈಕೇಯ ಎಲ್ಲರ ಈ ಎಲ್ಲ ಮಾತುಗಳು ಇದೆಲ್ಲ ನೋಡ್ಲಿಕ್ಕಾಗದೇನೆ ಇಲ್ಲಿ ವಾಸ ಮಾಡಿದ್ರೆ ನನಗೆ ಎಂದೂ ಆರಾಮಿಲ್ಲ ಅಂತ ಹೇಳಿ ಅವನು ದೇಹವನ್ನೇ ಬಿಟ್ಟು ಸುಖವಾಗಿ ಅಲ್ಲಿ ಮೇಲಿನ ಲೋಕದಲ್ಲಿ ಇದ್ದಾನೆ ಅಂತ ಹೇಳಿದಾಗ ರಾಮನಿಗೆ ಎಲ್ಲ ಗೊತ್ತು. ಆದರೂ ಇಲ್ಲ, ನನ್ನ ತಂದೆ ಹೋಗ್ಬಿಟ್ನ ಅಂತ ಹೇಳಿ ಅಯ್ಯೋ ಅಂತ ಹೇಳಿ ರಾಮನು ಕೂಡ ಅತ್ತಂತೆ ಮಾಡಿದ. ಉದಕಂತಿ ಯದಾ ಅಂತಸ್ಮೆ. ಆಗ ರಾಮನಿಗೆ ನೀನು ಶ್ರಾದ್ದಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ ಭಕ್ತಿಯಿಂದ ಪರಮಾತ್ಮ ಶ್ರಾದ್ದವನ್ನು ಕೂಡ ಮಾಡಿದ್ದಾನೆ. ಇಷ್ಟೆಲ್ಲ ಮುಗಿಸಿಕೊಂಡು ಆಮೇಲೆ ಒಂದು ಬಂದಿರೋದು ಕರೆದುಕೊಂಡು ಹೋಗುವುದಕ್ಕಾಗಿ, ಮೀಟಿಂಗ್ ಮಾಡುವುದಕ್ಕಾಗಿ ಎಲ್ಲರೂ ಕ್ರಿಯೆಗಳೆಲ್ಲ ಆಗಿದೆ, ಬಂದು ಹೋಗಿದರು. ಜನರಿಗೆಲ್ಲ ಏನಂತಂದ್ರೆ ಸಂಧಾನ ಮಾಡ್ಲಿಕ್ಕೆ ಹೋಗಿರೋದು, ಭರತ ರಾಮನನ್ನ ಕರೆದುಕೊಂಡು ಬರುವುದಕ್ಕೆ ಹೋಗಿರೋದು. ಬಹಳ ಗಂಭೀರವಾಗಿ ಮನ ಒಲಿಯುವಂತೆ ಮಾತನಾಡಬೇಕು. ಭರತ ಏನಾದರೂ ತಪ್ಪು ಮಾತನಾಡಿದರೆ ನಮ್ಮ ಎಲ್ಲ ಮನೋರಥ ಬಿದ್ದು ಹೋಗಲಿದೆ, ಹಾಗಾಗಬಾರದು. ಮಾತಾಡಿದ ಮಾತಿಗೆ ರಾಮ ಪ್ರತಿಸ್ಪಂದನೆ ಮಾಡಬೇಕು ಅಂತನ್ನೋದಕ್ಕಾಗಿ ಇಡೀ ಜನ ಹೋದ ಎಲ್ಲ ಜನರು ಕೂಡ ತಾವು ಮೌನವಾಗಿ ಆ ರಾಮ ಮತ್ತು ಭರತರನ್ನು ನೋಡ್ತಾ ಕುಳಿತಿದ್ದಾರೆ. ಆಗ ಭರತ ಹೇಳ್ದ, ಅನುಗ್ರಹಾಯನ ಸ್ವಾಮಿ ಸ್ವಾಮಯೋಧ್ಯಾಮನ ಧ್ವಜ. ಸ್ವಾಮಿ ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಅಯೋಧ್ಯೆಗೆ ಬಾ ಅಂತ ಕರೆದ್ರೆ ನಾನು ತಂದೆಯ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದೀವಿ, ಬರುವುದಿಲ್ಲ ಅಂತಂದ. ಹೇಳಿದ ಕೂಡಲೇ ಹೀಗಾದ್ರೆ ಆಗುವುದಿಲ್ಲ ಅಂತ ಭರತ ಕೈ ಮುಗಿದು ಅಳುತ್ತಾ ಕೇಳ್ತಾನಂತೆ, ಸ್ವಾಮಿ ರಾಮ, ನೀನಿಲ್ಲದೇನೆ ಈ ಜಗತ್ತಿನಲ್ಲಿ ಅಯೋಧ್ಯೆಯಲ್ಲಿ ಶೋಭೆ ಇಲ್ಲ, ದಯಮಾಡಿ ನೀನು ಬರಬೇಕು ಅಂತ ಹೇಳಿ ಗದ್ಗದವಾದ ಕಂಠದಿಂದ ಭರತ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೇಳ್ಕೊತಾನೆ, ಭಕ್ತವತ್ಸಲ ನೀನು, ಇಷ್ಟೆಲ್ಲ ಭಕ್ತ ಸಾಗರ ಬಂದು ನಿನ್ನ ಎದುರು ಕಾಲು ಮುಗಿದು ಕೇಳ್ತಾ ಇದ್ದೀವಿ, ಒಂದು ಹೂ ಅನ್ಲಿಕ್ಕೆ, ಒಂದು ಅಂಗೀಕಾರವನ್ನು ಮಾಡಲಿಕ್ಕೆ ಯಾಕೆ ಇಷ್ಟು ನಮ್ಮ ಮೇಲೆ ನೀನು ಕಠಿಣವಾಗಿದ್ದೀಯ ಅಂತ ಹೇಳಿ ಕೇಳ್ಕೊಂಡಿದ್ದಾನಂತೆ. ಅದಲ್ಲದೆ ಏನಂತಂದ್ರೆ ದಶರಥನ ಮಾತು ಕೇಳುವುದು ಇದು ಧರ್ಮವಲ್ಲ. ಅವನು ಕಾಮಿಷ್ಠನಾದಾಗ ಕೊಟ್ಟಿರುವಂತಹ ಮಾತು, ಅದನ್ನು ಕೇಳದೇ ಇದ್ರೆ ತಪ್ಪಾಗತ್ತೆ ಅನ್ನೋದಲ್ಲ. ಹಾಗಾಗಿ ಅದು ಧರ್ಮವೇ ಅಲ್ಲ. ಕೊನೆಗೆ ನೀನೇನಾದ್ರೂ ಬರಲಿಲ್ಲ ಅಂತ ಆದ್ರೆ ನಾನು ಕೂಡ ಲಕ್ಷ್ಮಣನೊಡನೆ ಇಲ್ಲೇ ವಾಸ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಅದಕ್ಕೆ ಸೂಚಿಸುವಂತೆಯೇ ಎಲ್ಲ ಆ ಬಂದಿರುವಂತಹ ಪುರವಾಸಿಗಳೆಲ್ಲವೂ ಕೂಡ ಕಣ್ಣಿನಲ್ಲಿ ನೀರು ತರಿಸುತ್ತಾ ಕೈ ಮುಗಿದು ಅವನ ಮಾತನ್ನು ಒಪ್ಪಿಕೋಪ ಅಂತ ಹೇಳಿ ಅನ್ನಿಸುವಂತೆ ಆ ರಾಮನನ್ನ ನೋಡ್ತಾ ಇದ್ದಾರಂತೆ. ಆದರೆ ರಾಮ ಹೇಳಿದ್ದು, ಸಲಕ್ಷ್ಮಣ ಸದಾ ಪ್ರೀತೆ ಪ್ರದೇಯಂ ದಂಡಕಾನಿತಿ, ನೀವು ಹೀಗೆ ಇಲ್ಲೇ ಕುಳಿತೀರಿ, ನಾವು ಇಲ್ಲಿಂದ ಬಿಟ್ಟು ದಂಡಕಾರಣ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಇಷ್ಟು ಆಗುವವರೆಗೂ ಏನಂತಂದ್ರೆ ಅಲ್ಲಿ ಜಾಬಾಲಿ ಋಷಿಗಳು ಕುಳಿತಿದ್ರು. ಏನಿವ ರಾಮ ಅಂತ ಅವ್ರದ್ದು, ಎಲ್ಲಿ ಧರ್ಮ ಇದೆ, ಹಿರಿಯರು ಎಲ್ಲಿದ್ದಾರೆ, ಎಲ್ಲ ಸುಮ್ಮನೆ, ಅದು ಸುಳ್ಳು, ನಾಸ್ತಿಕವರಂತೆ ಮಾತನಾಡ್ತಾ ಇದ್ದಾರೆ. ಗುರುವಾಜ್ಞ, ಧರ್ಮ ಇಲ್ಲ, ಗುರುಗಳ ಆಜ್ಞೆ ಇಲ್ಲ, ಎಲ್ಲ ಸುಳ್ಳು, ಸುಮ್ಮನೆ ಅದು ಜನರನ್ನ ಮೋಹಿಸುವುದಕ್ಕಾಗಿ ಮಾಡಿರೋದು, ಅವೆಲ್ಲ ಬಿಟ್ಟು ಬಿಡು, ಅಯೋಧ್ಯೆಗೆ ಬಾ ಮಾರಾಯ ಅಂತ ಹೇಳಿ ಆ ಜಾಬಾಲಿ ಋಷಿಗಳು ಹೇಳಿದರೆ ರಾಮ ಉತ್ತರ ಕೊಡ್ತಾ ಇದ್ದಾನೆ, ಗುರು ದೇವಾಂಚನಂ ಧರ್ಮ, ಗುರುಗಳ ಮಾತನ್ನ
ಧರ್ಮವನ್ನು ಪಾಲಿಸುವುದು, ದೇವತೆಗಳನ್ನ ಪೂಜಿಸುವುದು ಇದು ಧರ್ಮ ಎಂಬುದಾಗಿ ವೇದೇಶು ನಿಶ್ಚಿತ, ವೇದದಲ್ಲಿ ಹೇಳಿದ್ದಾರೆ. ನಮಗೂ ಈ ರೀತಿಯಾದ ಪ್ರಸಂಗಗಳು ಬರ್ತಾ ಇರುತ್ತೆ. ನಾನು ಹಚ್ಕೊಂಡು ಹೋದ್ರೆ ಅದೇ ಏನೇ ಅದೆಲ್ಲ ಹಚ್ಕೊಂಡು ಬರೋದು ಅಂತೆಲ್ಲ ಅಂತ ಇರ್ತಾರೆ. ಅದರಿಂದ ನಾವು ಏನಂತಂದ್ರೆ ಹೌದಲ್ಲ ಬಿಟ್ರ ಇಲ್ಲಿ ಬಂದು ಅನ್ಕೋತೀವಿ. ಆದರೆ ಗುರು ದೇವಾರ್ಚನ ಧರ್ಮ, ನಾಮಧಾರಣೆ, ದೀಕ್ಷಿತರಾಗಿರುವುದು, ಪೂಜೆ ಮಾಡುವುದು, ಪುನಸ್ಕಾರ ಮಾಡುವುದು ಇದೆಲ್ಲವೂ ಕೂಡ ನಮ್ಮ ಧರ್ಮ ಅಂತ ಹೇಳಿ ವೇದದಲ್ಲಿ ಹೇಳಿದ್ದಾರೆ. ಅದನ್ನ ಆಚರಿಸಬೇಕು. ಹಾಗಾಗಿ ನಾನು ಆಚರಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಧರ್ಮದ ಬಗ್ಗೆ ಮಾತನಾಡ್ತೀಯಾ ಅಂತ ಹೇಳಿ ವಸಿಷ್ಠರು ಎದ್ದಿತ್ತು. ನೀನು ಧರ್ಮ ಮಾಡ್ತೀನಿ ಅಂತೀಯ, ಹಾಗಾದ್ರೆ ಅರಾಜಕವಾಗಿ ಅಯೋಧ್ಯೆಯನ್ನ ನಿನ್ನ ಪೂರ್ವಜರು ಎಂದೂ ಮಾಡಿಲ್ಲ. ಪೂರ್ವಜರು ಮಾಡಿಕೊಂಡು ಬಂದಿರುವಂತಹ ಧರ್ಮವನ್ನ ಪಾಲನೆ ಮಾಡುವಂತಹ ಸಮಯ ಇದೆ. ಅಯೋಧ್ಯೆ ಅರಾಜಕವಾಗಿದೆ. ಆ ಅರಾಜಕತೆಯನ್ನು ತಡೆದು ನೀನು ಅಲ್ಲಿ ರಾಜ್ಯ ಪಾಲನೆ ಮಾಡುವುದೇ ನಿನಗೆ ಇಲ್ಲಿ ಇರುವಂತಹ ಮಹಾಧರ್ಮ ಇದು. ಆ ಧರ್ಮ ಮಾಡುವ ಅಂತಂದ್ರೆ ಆಗ ಇಷ್ಟೆಲ್ಲ ಇದು ಮಾತನಾಡ್ತಾ ಇರುವಾಗ ಬರ್ತಾ ಇದ್ದಾರಂತೆ, ಭವದ್ದಾಸಕ್ಕರೊಮ್ಮೇನ ಭವಾಂಸ್ತು ನಗರೀಂಬದೆ, ನೀನು ವನವಾಸ ಮಾಡಬೇಡ, ನಾನು ವನವಾಸ ಮಾಡ್ತೀನಿ, ನೀನು ರಾಜ್ಯವಾಡು ಅಂತ ಹೇಳಿದ್ರೆ ಆಗ ಎಲ್ಲದಕ್ಕೂ ಏನಂತಂದ್ರೆ ಕೊನೆಗೆ ರಾಮ ಹೇಳಿದ್ದು, ನೀವು ಬರ್ರಿ ಅಂತ ಹೇಳ್ತಾ ಇದ್ದಿಲ್ಲ, ಅವಶ್ಯವಾಗಿ ಬರ್ತೀನಿ, 14 ವರ್ಷ ಕಾಯಿರಿ, 14 ವರ್ಷ ಕಾಯ್ದ ಮೇಲೆ ಅವಶ್ಯವಾಗಿ ಬಂದು ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸ್ತೇನೆ ಅಂತೆಲ್ಲ ಹೇಳಿದ್ದಾನೆ. ಹೀಗೆಲ್ಲ ಆಗ್ತಾ ಇರುವಾಗ ಇನ್ನು ಅಕಸ್ಮಾತ್ ರಾಮ ಒಪ್ಕೊಳ್ತಾನೇನೋ ಅಂತ ಹೇಳಿ ಆ ಚಿತ್ರಕೂಟದಲ್ಲಿರುವಂತಹ ಋಷಿ ಮುನಿಗಳೆಲ್ಲ ಬಂದು ಹೇಳ್ತಾರಂತೆ, ಕೃತ ಕಾರ್ಯ ವಿಶೇಷಸ್ತು ಪುರಿ ರಾಮವರು ಅವಶ್ಯವಾಗಿ ಬರ್ತಾನೆ, ರಾಮನಿಗೆ ಕಾರ್ಯಗಳಿವೆ, ಆ ಎಲ್ಲ ಕಾರ್ಯವನ್ನು ಮುಗಿಸಿ ಬರ್ತಾನೆ ಅಂತ ಹೇಳಿದಾಗ ಕೊನೆಗೆ ವಸಿಷ್ಠರಂದ್ರು, ಇಷ್ಟು ಭಕ್ತಿ ಇದೆ ಭರತನಲ್ಲಿ, ಹಾಗಾಗಿ ನಿನ್ನ ಪಾದುಕೆಯನ್ನಾದ್ರೂ ಕೊಡಬಾರ ಭರತನಿಗೆ ಅಂತ ಹೇಳಿ ಪಾದುಕೆಯನ್ನ ಕೊಡಿಸಿದಾಗ ಅದನ್ನ ತೆಗೆದುಕೊಂಡು ಆಗ ಅಲ್ಲಿ ಭರತ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಗರಂ ನ ಪ್ರವೇಶಾಮಿ, ಎಲ್ಲಿವರೆಗೂ ರಾಮ ಬರುವುದಿಲ್ಲವೋ ಅಲ್ಲಿವರೆಗೆ ಅಯೋಧ್ಯೆಗೆ ಪ್ರವೇಶವಿಲ್ಲ. ಮತ್ತು ಅಕಸ್ಮಾತ್ 14 ವರ್ಷ ಮುಗಿದ ಮೇಲೆ ನೀನು ಬರಲಿಲ್ಲ ಅಂತಂದ್ರೆ ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ, ಅವಶ್ಯ ಬರ್ತೀನಿ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಹೊರಟಿದ್ದಾರೆ. ಎಲ್ಲರನ್ನ ಭರತ ಅಯೋಧ್ಯೆಗೆ ಕಳುಹಿಸಿದ, ತಾನು ಮಾತ್ರ ನಂದಿಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಕಡೆ ಆ ಜಯಂತ ಅನ್ನುವಂತಹ ಇಂದ್ರನ ಮಗ ತಾನು ಬಂದಿದ್ದಾನೆ, ಆ ಸೀತೆಯನ್ನ ಪೀಡಿಸಬೇಕು ಅಂತ ಹೊರಟಿದ್ದಾನೆ. ಅದನ್ನ ಪರಮಾತ್ಮ ತೃಣದಿಂದ ಸಂಹಾರ ಮಾಡಿದ. ಈ ಕಡೆ ಏನಂತಂದ್ರೆ ಆ ನಂದಿಗ್ರಾಮದಲ್ಲಿ ರಾಮನ ಪಾದುಕೆಗಳನ್ನು ಇಟ್ಟು ರಾಮನೇ ಇಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಎನ್ನುವಂತೆ ಸಂತೋಷದಿಂದ ಆ ಭರತ ತಾನು ಕಾಲವನ್ನ ಕಳೀತಾ ಇದ್ದಾನಂತೆ. ಹೀಗೆ ಏನಂತಂದ್ರೆ ಇಷ್ಟು ಈ ಅಯೋಧ್ಯಾಕಾಂಡದಲ್ಲಿ ಈ ರಾಮನಿಗೆ ಆಗಿರುವಂತಹ ಎಲ್ಲ ಘಟನೆಗಳನ್ನೆಲ್ಲ ಗ್ರಂಥಕಾರರು ತಿಳಿಸಿಕೊಡ್ತಾರೆ. ಇದಕ್ಕೆ ಇವರು ಅಯೋಧ್ಯಾಕಾಂಡ ದುಃಖಕಾಂಡ ಅಂತ ಇಡಬೇಕಿತ್ತು ಹೆಸರು. ಆಕ್ಚುಲಿ ಎಲ್ರಿಗೂ ದುಃಖ ಆಗಿದೆ, ಯಾರಿಗೂ ಸುಖ ಆಗಿಲ್ಲ, ದುಃಖಕಾಂಡ ಅಂತ ಇಡಬೇಕಿತ್ತು. ಅಥವಾ ಒಳ್ಳೆ ಹೆಸರು ಇಡಬೇಕು ಅಂತ ವಿಚಾರ ಇತ್ತು ಅಂತಂದ್ರೆ ವಚನಕಾಂಡ ಅಂತ ಇಡಬೇಕಿತ್ತು. ಯಾಕೆ? ರಾಮ ಮಾಡಿದ್ದೇನೆ ಒಂದು ಆ ಮಾತಿಗೆ ಗೌರವ ಕೊಟ್ಟಿತ್ತು. ಹಾಗಾಗಿ ವಚನಕಾಂಡ ಅಂತಾದ್ರೂ ಹೆಸರು ಇಡಬೇಕಿತ್ತು. ಅದೆಲ್ಲವನ್ನು ಬಿಟ್ಟು ರಾಮಾಯಣದಲ್ಲಿ ಈ ಕಾಂಡಕ್ಕೆ ಅಯೋಧ್ಯಾಕಾಂಡ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಇಲ್ಲೆಲ್ಲ ಬಂದಿರುವಂತಹ ಸನ್ನಿವೇಶಗಳನ್ನ ನೀವು ನಿನ್ನೆ ಮೊನ್ನೆಗಳೆಲ್ಲ ಕೇಳಿದ್ದೀರಿ. ಭರತನಲ್ಲಿರುವಂಥದ್ದೇನು? ಭಕ್ತಿ. ಲಕ್ಷ್ಮಣನಲ್ಲಿರುವಂತಹ ದಾಸ್ಯ, ಶತ್ರುಘ್ನನಲ್ಲಿರುವಂತಹ ಸಹಿಷ್ಣುತೆ, ಸುಮಿತ್ರೆಯಲ್ಲಿರುವಂತಹ ಸೌಹೃದ್ಭಾವ. ಏನೋ ತಾಯಿ ಹೇಳುವಂತಹ ಮಾತು, ಲಕ್ಷ್ಮಣ ಹೋಗುವಂತಹ ಪ್ರಸಂಗ ಇರಲಿಲ್ಲ, ಆದ್ರೂ ಕೂಡ ರಾಮನಲ್ಲಿಯೇ ದಶರಥನನ್ನು ಕಾಣುವ ಅಂತ ಹೇಳಿ ಸುಹೃದ್ಭಾವ, ಕೌಸಲ್ಯಲ್ಲಿರುವಂತಹ ದಯೆ, ಅಷ್ಟೆಲ್ಲ ಆದ್ರೂ ಕೂಡ ಒಂದು ಬಾರಿ ಕೈಕೇಯಿಯನ್ನ ಹೋಗಿ ಎದುರಾಳಿಯನ್ನಾಗಿ ಮಾಡಿ ಒಂದು ಮಾತನಾಡಲಿಲ್ಲ ಕೌಸಲ್ಯ. ಆ ದಯೆ, ವಸಿಷ್ಠರಲ್ಲಿರುವಂತಹ ಶಿಷ್ಟಾಚಾರ, ಸುಮಂತ್ರನಲ್ಲಿರುವಂತಹ ಆಲೋಚನೆ, ಸೀತೆಯಲ್ಲಿರುವಂತಹ ವಿನಮ್ರತೆ, ಇಷ್ಟೆಲ್ಲ ಮಾತುಗಳು ಬಂದ್ವು. ಒಂದು ಮಾತು ಸೀತೆ ಇದ್ದಿಲ್ಲ. ಇಲ್ಲಿ ಹೋಗಬೇಕಂತ ಹೇಳಿದ್ದಾರೆ, ಪತಿಯೊಡನೆ ಹೋಗುವುದಷ್ಟೇ ಕೆಲಸ, ಪತಿಯನ್ನ ಅನುಸರಿಸಿ ಹೋಗುವುದು. ಎಷ್ಟು ವಿನೀತರಾಗಿರ್ಬೇಕು, ವಿನಮ್ರತೆ. ಮತ್ತು ಇದೆಲ್ಲದಕ್ಕೂ ಏನಂತಂದ್ರೆ ಆ ಧ್ವಜಪ್ರಾಯದಂತೆ ಇರುವಂತಹ ಯಾವುದು ಅಂತಂದ್ರೆ ರಾಮನಲ್ಲಿರುವಂತಹ ಆ ಧರ್ಮ ಪ್ರಜ್ಞೆ ಮತ್ತು ಗುರು ಹಿರಿಯರಲ್ಲಿ ಇರುವಂತಹ ಗೌರವ. ಈ ಒಂದು ಗುಣ ಇರುವುದಕ್ಕಾಗಿ ಅವರೆಲ್ಲರಲ್ಲಿಯೂ ಕೂಡ ಇದೆಲ್ಲ ಬರಬೇಕಾಯಿತು. ಅಂದರೆ ಹೀಗೆ ನಿಮ್ಮ ಮನೆಗಳಲ್ಲಿ, ಸಮಾಜದಲ್ಲಿ ಈ ರೀತಿಯಾಗಿರುವಂತಹ ಪ್ರಸಂಗಗಳು ಬರುತ್ತೆ. ಅವುಗಳೆಲ್ಲ ಬಂದಾಗ ಆ ಪ್ರಸಂಗಗಳಲ್ಲಿ ನಾವು ಇಂತಿಂತಹ ಗುಣಗಳನ್ನ, ಒಮ್ಮೆ ಭಕ್ತಿಯನ್ನ, ಒಮ್ಮೆ ದಾಸ್ಯವನ್ನ, ಒಮ್ಮೆ ಸಹಿಷ್ಣುತೆಯನ್ನ, ಒಮ್ಮೆ ಶಿಷ್ಟಾಚಾರವನ್ನ, ಒಮ್ಮೆ ವಿಚಾರವನ್ನ ನಾವು ಮಾಡಿದ್ದೇ ಆದರೆ
ನಮ್ಮ ಮನೆ, ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ ಇದು ಏನಾಗತ್ತೆ? ಅಯೋಧ್ಯೆ ಆಗತ್ತೆ. ಅಯೋಧ್ಯೆ ಕಾಂಡ ನೋಡಿ, ಅಷ್ಟೆಲ್ಲ ಆಯ್ತು, ಆದರೆ ಜಗಳ ಆಗಲಿಲ್ಲ. ರಾಮ ಹೋದ, ಎಲ್ಲಾದ್ರೂ ಕೂಡ ದುಃಖ ಪಟ್ಟಿದ್ದಾರೆ, ಎಲ್ಲರಿಗೂ ದುಃಖ ಆಯಿತು, ಆದರೆ ಯೋಧ ಜಗಳ ಆಗಿಲ್ಲ. ಹಾಗೆ ಅಯೋಧ್ಯವಾಗಿ ನಮ್ಮ ಮನೆ ಉಳಿಬೇಕಾಗಿತ್ತು ಅಂತಂದ್ರೆ ಇಂತಿಂತಹ ಪ್ರಸಂಗಗಳು ಬಂದಾಗ ನಾವು ಈ ರೀತಿಯಾಗಿರುವಂತಹ ಗುಣಗಳನ್ನ ನಾವು ನಮ್ಮಲ್ಲಿ ನಾವು ತಂದು ಅದನ್ನ ನಡವಳಿಕೆ ಮಾಡಿ ತೋರಿಸಿದಾಗ ಆಗ ಅದು ಏನಾಗುತ್ತಂದ್ರೆ ಮನೆ ಅಯೋಧ್ಯವಾಗಿ ಇರುತ್ತೆ ಅನ್ನೋದನ್ನ ತೋರಿಸುವುದಕ್ಕಾಗಿ ರಾಮಾಯಣದಲ್ಲಿ ಇದನ್ನ ದುಃಖಕಾಂಡ, ವಚನಕಾಂಡ ಅಂತನ್ನದೇನೆ ನಾವು ಅಯೋಧ್ಯವಾಗಿರಬೇಕು, ಅಯೋಧ್ಯೆಯಂತೆ ನಮ್ಮ ಮನೆ ಇರಬೇಕು ಅಂತನ್ನೋದನ್ನು ಸೂಚನೆ ಮಾಡುವುದಕ್ಕಾಗಿ ಇದನ್ನ ಅಯೋಧ್ಯಾಕಾಂಡ ಅಂತ ಹೇಳಿ ಆ ಶಾಂತಿ ಭರಿತವಾದ, ಸುಖಪೂರಿತವಾದ, ಸಂಪದ್ಭರಿತವಾದ ಮನೆ ನಿಮ್ಮದಾಗಬೇಕು ಅಂದ್ರೆ ಹೀಗೆ ನೀವು ವರ್ತಿಸಬೇಕು ಅನ್ನುವಂತಹ ಉದಾತ್ತವಾಗಿರುವಂತಹ ಒಂದು ಪಾಠವನ್ನ ನಮಗೆ ಈ ಅಯೋಧ್ಯಾಕಾಂಡ ಕೊಡ್ತಾ ಇದೆ ಅಂತ ಭಾವಿಸುತ್ತಾ ಮುಂದಿನ ಕಾಂಡಗಳನ್ನ ನಾಳೆಯ ದಿನ ಕೇಳೋಣ ಅಂತ ಹೇಳ್ತಾ ಈ ಜ್ಞಾನ ಕಾರ್ಯವನ್ನ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.